ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನ ಹೇಳ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ಮಾನ್ಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ವಿಭಾಗದ ಎಲ್ಲ ಅಧ್ಯಾಪಕ ಬಂಧುಗಳಿದ್ದೀರಿ, ನನ್ನ ಸ್ನೇಹಿತರಿದ್ದೀರಿ, ಮತ್ತು ಭಾರತದ ಒಂದು ಯುವ ಶಕ್ತಿ, ಇಡೀ ಜಗತ್ತಿನಲ್ಲಿ ಭಾರತದ ಯುವ ಶಕ್ತಿಗೆ ಬಹಳ ಅದ್ಭುತವಾದಂಥ ಪ್ರಾಮುಖ್ಯತೆ ಇದೆ. ಆ ಒಂದು ಯುವ ಚೈತನ್ಯ ನನ್ನ ಮುಂದೆ ನೀವೆಲ್ಲ ಕಾಣ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಮಾನಸ ಗಂಗೋತ್ರಿಯಲ್ಲಿ ಓದ್ತಾ ಇರ್ತಕ್ಕಂತಹ ಪತ್ರಿಕೋದ್ಯಮ ಮತ್ತು ಸಂವಹನ ಅಧ್ಯಯನ ವಿಭಾಗದಲ್ಲಿ ಓದ್ತಾ ಇರುವಂಥ ನಿಮ್ಮೆಲ್ಲರಿಗೂ ನಾನು ವಿಭಾಗದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಈಗ ತಟ್ಟಿದ್ರೆ ನೀವು ಗಂಗೋತ್ರಿಯಿಂದ ಆಚೆ ಹೋಗೋಕ್ಕಾಗಲ್ಲ, ಗೊತ್ತಾಯ್ತಲ್ವಾ? ನಾನು ಹೇಳಿದ್ದೇನು ಯಂಗ್ ಬ್ಲಡ್ ಯಂಗ್ ಮೈಂಡ್ ಅಂತ. ನೀವು ನೋಡಿದ್ರೆ 6 ಗಂಟೆಗೆ ತಟ್ಟಿರ್ತೀರಿ. ಮತ್ತೆ ನೀವು ಸಮಾಜನ ಎದುರಿಸೋದು ಹೇಗೆ? ಪತ್ರಿಕೋದ್ಯಮ ಬೇರೆ, ಹೌದಲ್ಲ? ನಿಮ್ಮನ್ನು ನೋಡಿದ್ರೆ ಸಾಕು ಒಂದು ಭಯ ಇರಬೇಕು. ಈಗ ರೈಲು ಬರ್ತಾ ಇದೆ ಅಂದ್ರೆ, ಅದು ಇಂಜಿನ್ ಬರ್ತಾ ಇದೆ ಅಂದ್ರೆ ಒಂದು ವೈಬ್ರೇಷನ್ ಇರ್ತದೆ. ಹೌದಾ ಪುಟ್ಟಸ್ವಾಮಿ ಸರ್? ಹೌದಾ ಕುಮಾರ್ ಸರ್? ಮಮತಾ ಮೇಡಮ್? ಓಕೆ. ಮತ್ತೆ ನೀವು ಬಂದ್ರೆ ಏನಪ್ಪಾ ಏನಿಲ್ಲ, ಜಟಕ ಗಾಡಿ ಬಂದಂಗೆ ಆಗ್ತಾ ಇದೆ ಈಗೆಲ್ಲ. ಆದ್ರಿಂದ ನೀವು ಹೇಗಿರ್ತೀರೋ ನಿಮ್ಮ ಎದುರುಗಡೆ ವ್ಯಕ್ತಿನೂ ಹಾಗೆ ಇರ್ತಾರೆ. ನ್ಯೂಟನ್ ಚಲನೆಯ 3ನೇ ನಿಯಮ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರ್ತದೆ. ನೀವೇನಾದ್ರೂ ಆಕಳಿಸ್ಕೊಂಡು ಸರ್ ಅಂದ್ರೆ ನಾನು ಇಲ್ಲೇ ಮಲಿಕೊಳ್ಬೇಕಾಗ್ತದೆ. ಮಮತಾ ಮೇಡಮ್ ನನ್ನನ್ನು ಕರೆಸಿದ ತಪ್ಪಿಗೆ ಒಂದು ಆಂಬುಲೆನ್ಸ್ ಕರೆಸಿ ಮನೆಗೆ ತಲುಪಿಸ್ಬೇಕಾಗತ್ತೆ. ಎದಾಕಪ್ಪ ಬಾಡಿನ ಅಂತ ಹೇಳಿ. ಆಗ ಆಗಬಾರದು. ಇವತ್ತು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದಕ್ಕೆ ಹೇಳಿದೆ ನಿಮ್ಮ ಕ್ಲಾಸು ಚೆನ್ನಾಗಿರ್ತದೆ ಅಂತ ನಾನು ಕೇಳ್ಪಟ್ಟೆ, ನಿಜ. ಆದರೆ ಸಾಹಿತ್ಯದ ಬಗ್ಗೆ ಹೇಳಿದರೆ ನಾವು ಇಡೀ ಜಗತ್ತನ್ನು ನಮ್ಮ ಹತ್ರ ಸೆಳ್ಕೊಳ್ಬೋದು. ಯಾಕೆಂದ್ರೆ ಅದು ನನ್ನ ನಿಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲರ ನಾಡಿ ಮಿಡಿತ. ಆದರೆ ಪತ್ರಿಕೋದ್ಯಮ ಇದೆಯಲ್ಲ, ಆಯ್ಕೆ ಅಲ್ಲ. ಅರ್ಥ ಆಯ್ತಲ್ಲ? ಅದು ಆಯ್ಕೆ. ಎಲ್ಲರಿಗೂ ಅದು ಸೌಲಭ್ಯ ಸಿಗೋದಿಲ್ಲ. ಎಲ್ಲರೂ ಪತ್ರಿಕೋದ್ಯಮದಲ್ಲಿ ಮಿಂಚ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಇರತಕ್ಕಂಥ ಸತ್ಯಾಂಶಗಳನ್ನ ಜಗತ್ತಿನೆಡೆಗೆ ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಅಲ್ಲ, ವಿಜ್ಞಾನಿಗಳು ಬೇರೆ ಅಲ್ಲ. ನಿಮ್ಮಿಬ್ಬರಿಗೂ ಸಹ ಅದ್ಭುತವಾದಂಥ ಒಂದು ಚಾಲೆಂಜ್ ಇದೆ. ಯಾಕೆಂದ್ರೆ ಈ ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥದ್ದು, ಓರೆಗೋರೆಗಳನ್ನು ತಿಂತಕ್ಕಂಥದ್ದು ನೀವು ಮಾಡಬೇಕಾಗ್ತದೆ. ಈ 2 ಕೆಲಸಗಳನ್ನು ಯಾವ ಮಾಡ್ತಾ ಇದೆ ಅಂದ್ರೆ, ಒಂದು ಕಡೆ ನಮ್ಮ ಕನ್ನಡ ಸಾಹಿತ್ಯ, ನಿಮ್ಗೇನೋ ಎಕೋ ಬರ್ತಾ ಇದೆ ಅಂದ್ರೆ ಸೌಂಡ್ ಕಡಿಮೆ ಮಾಡಬೇಡ, ಸ್ವಲ್ಪ ಸ್ಪಷ್ಟತೆ ಇದೆಯಾ? ಯಾರು ಅಷ್ಟೇ. ಯಾಕೆಂದ್ರೆ ಈ ಕಾಲೇಜು ಈ ಉಪನ್ಯಾಸ ಎಲ್ಲ ನಿಮಗೇನೆ ಇರೋದು. ನಿಮ್ಗೇನಾದ್ರು ಇನ್ಕನ್ವೀನಿಯಂಟ್ ಅಂದ್ರೆ ಸ್ವಲ್ಪ ವಾಯ್ಸ್ ಕಡಿಮೆ ಮಾಡೋಣ. ಯಾಕೆಂದ್ರೆ ನಮ್ಮ ಹಳ್ಳಿಲಿ ಗಾದೆ ಇದೆ, ಬಾಯಿ ಉಳ್ಳೋಳು ಬರದಲ್ಲಿ ಗೆದ್ಲು ಅಂತ ಹೇಳಿ. ನಮ್ಮ ಮಂಡ್ಯದವರು ಆದ್ರಿಂದ ಸ್ವಲ್ಪ ಕಿರ್ಚಿ ಪರಿಚಿ ಎಲ್ಲ ವಾಯ್ಸ್ ಒಂದು ಸ್ವಲ್ಪ ಜಾಸ್ತಿ. ನಿಮಗೆಲ್ಲ ಇನ್ಕನ್ವೀನಿಯಂಟ್ ಆಗ್ಬಿಟ್ರೆ ಅದಕ್ಕೆ ಹೇಳೋದು, ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಬೇಕಾದ್ರೆ ಮಾಡ್ಕೊಳ್ಳೋಣ. ಅದಿಲ್ಲ ಮೈಕನ್ನ ಆ ಕಡೆ ಇಟ್ಬಿಡೋಣ ಸ್ವಲ್ಪ ದೂರದಲ್ಲಿ. ಹೌದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಅಪ್ಪ ನನಗೆ ವಯಸ್ಸಾಗಿದೆ ಮಾರಾಯ, ಅದಾಯ್ತಲ್ವ? ನಿಮಗೇನು ಅಲ್ವಾ? ಎಸ್, ಈಗಂದ್ರೆ ಸಾಕು ಅದಾಯ್ತಲ್ಲ. ನಿಮಗೆ ಅಲ್ಲಿ ನೋಡೋರು ಇದ್ದಾರೆ, ನಮ್ಗೆ ಈಗಂದ್ರೆ ಸಾಕು. ತಲೆ ಕೂದಲು ಉದ್ರಾಗಿದೆ, ಸೈಡ್ ಹೋಗೋ ಮಗನೇ ಅಂತೇಳಿ. ಅದರಿಂದ ಇದು ಯಾವ ಸೀನ್ಗಳಿಲ್ಲ. ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಇವು ಒಂದು ನಾಣ್ಯದ 2 ಮುಖಗಳು. ಎರಡೂ ಒಂದೇ ಕೆಲಸಗಳನ್ನ ಮಾಡೋದು. ಅದು ಹೇಗೆ ಸರ್? ರಾತ್ರಿ ಎಲ್ಲ ಬರೆದಿರೋದು ಬಂದ್ರೆ ಹೇಗೆ ಅಂತ, ಕುಡಿದು ಬಂದ್ರೆ ಅಂತ ಕೇಳ್ಬೇಡಿ, ಬರೆದು ಬಂದ್ರೆ ಹೇಗೆ ನೀವು ಅಂತೇಳಿ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಲೈಕ್ ಟು ಸೈಡ್ ದ ಸೇಮ್ ಪಾಯಿಂಟ್. ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅದು ಹೇಗೆ ನೀವು ಪ್ರೂವ್ ಮಾಡ್ತೀರಿ ಅನ್ನೋದಾದ್ರೆ, ಈ ಸಾಹಿತ್ಯ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆಯೋ ಅದೇ ಕೆಲಸವನ್ನ ಪತ್ರಿಕೋದ್ಯಮ ಸಹ ಮಾಡ್ತಾ ಇದೆ. ಹೌದಾ? ಅದು ಹೇಗೆ ಮಾಡ್ತಾ ಇದೆ? ಸಮಾಜದಲ್ಲಿ ಆಗ್ತಾ ಇದ್ದಂಥ ಅಲ್ಲೋಲ ಕಲ್ಲುಗಳನ್ನ ಸಾಹಿತ್ಯ ತೆರೆದಿಡ್ತಾ ಇದೆಯಾ? ಆದ್ರೆ ಕುವೆಂಪು ಅವರು ಮಾಡಿದ್ದೇನು? ಅದೇ ಮಾಡಿದ್ದು. ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಇವತ್ತು ನಾನು ನಿಮ್ಮ ಜೊತೆನಲ್ಲಿ ಹೇಗೆ ಮಾತನಾಡಿದೋ ಅದನ್ನ ಪುಟ್ಟಪ್ಪನವರು ಅವತ್ತು ಹೇಳಿದ್ರು. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬುವ ಚೀಲಗಳಾಗಬಾರದು ಅಂತ. ಆದರೆ ನೀವೆಲ್ಲ ಪರ್ಪ್ಲೆಕ್ಸಿಟಿ ಹುಡುಕೊಂಡು ನಿಂತಿದ್ದೀರಿ. ಪರ್ಪ್ಲೆಕ್ಸಿಟಿನಲ್ಲಿ ನಿಮಗೆ ಮೆಚ್ಚುವ ಹುಡುಗನ ಹುಡುಕಿ ನೋಡೋಣ. ಹುಡುಕಿ. ಪರ್ಪ್ಲೆಕ್ಸಿಟಿ ನನಗೆ ಆಸೆ ಆಗ್ತಾ ಇದೆ, ಒಂದು ಮುತ್ತು ಕೊಡ್ತೀಯಾ? ಎಸ್. ಓ ಪಾಪ ಸಿಕ್ಕಿಲ್ಲ ಅಂತ ಕಾಡ್ತಾ ಇದೆ. ನನ್ನ ಅದೃಷ್ಟ ನನ್ನ ಹಾಗೆ. ಅಲ್ಲಿ ಪಕ್ಕದಲ್ಲಿ ಬೋಧಿ ವೃಕ್ಷ ಇದೆ, 2 ಸೀಟ್ ಹಾಕು, ಒಂದು ನಿನಗೆ ಒಂದು ನನಗೆ. ಯಾಕಂದ್ರೆ 2 ಅಂಚಲಲ್ಲಿ ಇದ್ದೀವಿ, ಅದಕ್ಕೆ ಓದ್ಬಿಡೋಣ ಅಂತ. ಗೊತ್ತಾಯ್ತಲ್ವ? ಸ್ವಾಬೇರೋಗದ ಗಂಡ ಕಣವ, ಕೆಮ್ಮಿ ಸತ್ತ ಕಣವ ಅಂತ ಮಗದು. ಅದರಿಂದ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲದಕ್ಕೂ ಹೇಳ್ತಿದೆ ಮಾಧ್ಯಮ, ಪರ್ಪ್ಲೆಕ್ಸಿಟಿ ಹುಡುಕ್ಬಿಡಿ, ನಿಮಗೆ ಎಲ್ಲ ಸಮಸ್ಯೆ ಸಾಲ್ವ್. ಹಾಗಾಗಿದ್ರೆ ದೇಶದಲ್ಲಿ ಇಷ್ಟು ಕೋಟಿಗಟ್ಟಲೆ ಸಮಸ್ಯೆ ಇಟ್ಕೊಂಡು ಪ್ರತಿಯೊಂದು ಯುವ ಜನತೆ ಕೊರಗುವಂತ ಪರಿಸ್ಥಿತಿ ಇತ್ತ. ಆದರೆ ಆವತ್ತಿನ ಒಂದು ಬೇಂದ್ರೆ ಅವರು ನಮ್ಮ ನಾಡಿ ಮಿಡಿತಕ್ಕೆ ತಕ್ಕಂತೆ ಆ ಪ್ರೀತಿ ಅಂದ್ರೆ ಏನು, ಪ್ರೇಮ ಅಂದ್ರೆ ಏನು, ಭಾವನೆ ಅಂದ್ರೆ ಏನು, ಸಿಹಿ ಅಂದ್ರೆ ಏನು, ಕಹಿ ಅಂದ್ರೆ ಏನು ಎಲ್ಲ ಹೇಳ್ತಾ ಹೋದ್ರು. ಕಾರಂತರು ಹೆಜ್ಜೆಗೂ ಬೇಕಾಗ್ತಾರೆ ನಿಮಗೆ. ಸೋತು ಸುಣ್ಣವಾಗಿ ನನಗೆ ಜಗತ್ತೇ ಕುರುಡಾಗಿದೆ ಅಂತ ಏನಾದ್ರೂ ನೀವು ಕೂದುರದೆ ಆದ್ರೆ, ಕಾರಂತರನ್ನು ನೀವು ಕೈಗೆ ಕೊಟ್ರೆ ಅದ್ಭುತವಾದಂತ ಬದುಕನ್ನ ಕಟ್ಟಬಹುದು. ಬಾಳ್ವೆ ಸ್ವೀಕಾರಕ್ಕೆ ಹೊರತು ನಿರಾಕರಣೆಗಲ್ಲ ಅಂತ ಹೇಳ್ತಾರೆ ಅವರು. ಪತ್ರಿಕೆನೂ ಅದನ್ನು ಹೇಳೋದು ಮಾರೈತಿ. 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಕೊಟ್ಟು ನೀನು ಪತ್ರಿಕೆ ತೆಗೆದುಕೊಂಡ್ರೆ
ಪತ್ರಿಕೆನಲ್ಲಿ ಅದರ ಪಡಿ ಹಚ್ಚಿರ್ತದೆ, ಅದರ ಪ್ರತಿಬಿಂಬ ಇರ್ತದೆ. ಏನಿರ್ತದೆ ಅದರಲ್ಲಿ ಪತ್ರಿಕೆನಲ್ಲಿ? ಒಂದು ಬಿದ್ದವರು, ಇನ್ನೊಂದು ಎದ್ದವರು. ಹೌದಲ್ಲ? ಇಡೀ ಪತ್ರಿಕೆನ ಜಾಲಾಡಿದ್ರೆ ಏನ್ ಸಿಗುತ್ತೆ? ಮೊನ್ನೆ ಏಷ್ಯಾ ಕಪ್ ಗೆಲ್ತು ಇಂಡಿಯಾ. ಬಿದ್ದವರು ಯಾರು? ಆ ಸೈಡ್ನವರು. ಯಾಕೆ ಬಿದ್ರು? ಏನಾಯ್ತು? ಯಾಕೆ ಎದ್ರು? ಯಾಕೆ? ಅದಕ್ಕೆ ಕಾರಣ ಕೊಡ್ತಕ್ಕಂಥದ್ದು ಎಸ್ ಪತ್ರಿಕೋದ್ಯಮ. ಹೌದಲ್ಲ? ರೆಸ್ಪಾನ್ಸ್ ಎಸ್ ಇದಾಯ್ತಲ್ವಾ? ಈ ಮೇಷು ಹಾಗೆ ಬಿಡೋನಲ್ಲ, ಇದಾಯ್ತಲ್ವಾ? ನೀವು ಬೈಕೊಂಡ್ರು ಸರಿ, ಶಾಪ್ ಹಾಕಿದ್ರು ಸರಿ, ಪರ್ಪ್ಲೆಸಿಟಿನಲ್ಲಿ ಹುಡುಕ್ಬಿಟ್ಟು ಬೈದ್ರು ಸರಿನೇ. ಯಾಕೆಂದ್ರೆ ನಾನು ಹೇಳಿದ್ದೀನಿ, ಇದು ನಿಮ್ಮಗಳ 1 ಗಂಟೆ ಸಮಯ. ಅದನ್ನ ಹಾಳು ಮಾಡಬಾರ್ದು. ನಾವಿಬ್ಬರು ಸೇರ್ಕೊಂಡು ಏನಾದ್ರೂ ಮಾಡಿ, ಯೂನಿವರ್ಸಿಟಿ ಇಷ್ಟೆಲ್ಲ ಸಂಪನ್ಮೂಲಗಳನ್ನ ಕೊಟ್ಟಿದೆ, ಹೇಗಾದ್ರೂ ಮಾಡಿ ಅದನ್ನ ಬಳಕೆ ಮಾಡೋಣ, ಮುಂದಿನ ಪೀಳಿಗೆಗೆ ಅದನ್ನ ತಲುಪಿಸೋಣ. ಇಷ್ಟೇ ನಮ್ ಕೆಲಸ ಮಾಡಬೇಕಾಗಿರೋದು. ಅದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವು ಎಂತ ಅದ್ಭುತವಾದಂತ ಒಂದು ಹೋಲ್ಗಳು, ಕಂಬಗಳು ಅದಕ್ಕೆ ಸರಿಸಮನಾಗಿ ನಿಂತಿದೆ ಅಂದರೆ ಇನ್ನೊಂದು ಅದೇ ನಮ್ಮ ಪತ್ರಿಕೋದ್ಯಮ, ಮೀಡಿಯಾ ಆಗಿರ್ಬೋದು, ಮಾಸ್ ಮೀಡಿಯಾ ಆಗಿರ್ಬೋದು, ಕಮ್ಯುನಿಕೇಶನ್ ಮೀಡಿಯಾಗಳಾಗಿರ್ಬೋದು. ಹೌದಲ್ವಾ? ಇದೇನಾದ್ರು ಸೋತೋಯ್ತು ಅವೆಲ್ಲವೂ ಮಲಗಿ ಬಿಡ್ತವೆ. ಅವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಯಾರಿಂದ ಆಗಬೇಕು ಅಂದರೆ ಮಕ್ಕಳೇ, ನಿಮ್ಮಿಂದ ಆಗಬೇಕಾಗ್ತದೆ, ಪತ್ರಿಕೋದ್ಯಮದಿಂದ ಆಗಬೇಕಾಗ್ತದೆ. ಆದರೆ ಇವತ್ತು ಏನಾಗಿದೆ? ಅದನ್ನೇ ನಾನು ಮಮತಾ ಮೇಡಮ್ ಹತ್ರ ನಾನು ಮಾತನಾಡ್ತಾ ಇದ್ದೆ. ಇವತ್ತು ಏನಾಗಿದೆ? ಸಾಹಿತ್ಯ ಏನ್ ಮಾಡಿದೆ, ಏನ್ ಮಾಡ್ತಾ ಇದೆ, ಏನ್ ಮಾಡ್ಲಿಕ್ಕೆ ಹೊರಟಿದೆ? ಸಾಹಿತ್ಯ ಸರ್ವರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು ಅದು ಸಾಹಿತ್ಯ. ಅದು ಯಾವಾಗ ಬಂತು ಏನಾರು ಹೇಳಲಿಕ್ಕೆ ಆಗ್ತದಾ? ಯೂನಿವರ್ಸಿಟಿ ಪ್ರೊಫೆಸರ್ಗಳಾದಂಥ ನಾವು ಕಡಾಖಂಡಿತವಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗ್ತದಾ? ನನ್ನ ಡೇಟ್ ಆಫ್ ಬರ್ತ್ ಕೇಳಿದ್ರೆ 2 ಡೇಟ್ ಆಫ್ ಬರ್ತ್ ಇದೆ. ಒಂದು ಮಾಸ್ ಕಾರ್ಡ್ನಲ್ಲಿ ಒಂದಿದೆ, ಮನೆಯ ತೊಲೆ ಮೇಲೆ ಒಂದಿದೆ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಅಪ್ಡೇಟ್ ಆಗಿರ್ಲಿಲ್ಲ. ನಾವು ಶಾಲೆನಲ್ಲಿ ಓದೋ ಸರ್ ಏನ್ ಮಾಡಿದ್ರು, ನಿನ್ನ ಬಲಗೈನ ಎತ್ತಿ ಈ ಕಿವಿಗೆ ಮುಟ್ಸಪ್ಪ ಅಂದ್ರು, ಏನೋ ಒಂದು ಹೇಳಿದ್ರು, ಒಂದು ಡೇಟ್ ಕೊಟ್ಟರು, ಅಡ್ಮಿಷನ್ ಮಾಡಿದ್ರು ಸರ್ಕಾರಿ ಶಾಲೆನಲ್ಲಿ. ಇವತ್ತು ಹುಟ್ಟಿದಿಗೆ ಬಿಡಿ ಬರ್ತ್ ಸರ್ಟಿಫಿಕೇಟ್ ಇದೆ, ಅಲ್ಲ ಇದೆ ಅಲ್ಲ. ಆದ್ರೆ ಸಾಹಿತ್ಯ ಯಾಕೆ ಹುಡ್ತು ಅಂದ್ರೆ ನನ್ನ ಭಾವನೆಗಳನ್ನ ಸರ್ಗೆ ಹೇಳ್ಕೋಬೇಕು. ಹೌದಲ್ಲ? ನನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಏನ್ ಮಾಡೋದು? ನಮ್ಮ ಹುಡುಗ, ಮುತ್ತು ಹುಡುಗ, ಹುಡುಗಿ ಜೊತೆಲಿ ಯಾವಾಗ್ಲೂ ಕ್ಲಾಸಲ್ಲಿ ಮಾತಾಡೋದು. ಮೇಡಮ್ ಕೇಳಿದ್ರಂತೆ, ಏನಾಗಿದೆ ನಿನಗೆ, ಏನಾಗಿದೆ ನಿನಗೆ, ಇಷ್ಟೊಂದು ಮಾತಾಡ್ತಿಲ್ಲ? ನಮ್ಮ ಹುಡುಗ ಹೇಳ್ದ, ನಾನು ಬಡವ ಮೇಡಮ್, ನನ್ನ ಹತ್ರ BPL ಕಾರ್ಡ್ ಇದೆ, ಅಷ್ಟೆಲ್ಲ ದುಡ್ಡಿಲ್ಲ, 2GB ಡಾಟಾ ಇಲ್ಲ, ಮಧ್ಯಾಹ್ನ 3 ಊಟ ಇಲ್ಲ, ಅದಕ್ಕೆ ಬಡವರು ಈಗಲೇ ಮಾತಾಡ್ಕೊಂಡ್ಬಿಡ್ತಾ ಇದ್ದೀನಿ, ಹೋದ್ಮೇಲೆ ಹುಡುಗಿ ಸಿಗಲ್ಲ ಅದಕ್ಕೆ. ಅವನು ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ಅದಕ್ಕೊಂದು ಮಾಧ್ಯಮ ಬೇಕು, ಒಂದು ಮೀಡಿಯಾ ಬೇಕು. ಅದು ಕಣ್ಸನ್ನೇ ಇರಬಹುದು. ಹೌದಾ? ಹಳ್ಳಿನಲ್ಲಿ ಗಾದೆ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಬಳಕೆ ಮಾಡ್ಕೊಳ್ಳಿ, ನಿಮಗೆ ಬೇಕಾಗ್ತದೆ ನಾಳೆ ದಿನ ಬರೀಲಿಕ್ಕೆ. ಕಣ್ಣು ಹೊಡೆದ್ರೆ ಬರದೇ ಇದ್ದವಳು ಕೈ ಹಿಡ್ಕೊಂಡು ಎಳೆದ್ರೆ ಬಂದಾಳೆ ಅಂತ. ಸನ್ನೆಗಳ ಬಗ್ಗೆ ಪಾಠ, ಆರ್ಕಿಮಿಡೀಸ್ ಬಗ್ಗೆ ನೀವು ಪಾಠ ಹೇಳ್ಬೇಕಾದ್ರೆ ಸನ್ನೆಗಳ ಬಗ್ಗೆ ಇದಕ್ಕಿಂತ ಅದ್ಭುತವಾದಂಥ ಒಂದು ವರ್ಡ್ ನೀವು ಕೊಡ್ಲಿಕ್ಕೆ ಆಗೋದಿಲ್ಲ. ಎಂಥದ್ದು ಪುಟ್ಸಮ್ ಸರ್, ಎಂಥ ಅದ್ಭುತ ನಮ್ಮ ಹಿರಿಯರು ಕಟ್ಕೊಟ್ಟಿದ್ದಾರೆ. ಕಣ್ಣು ಹೊಡೆದ್ರೆ ಬರದೇ ಇದ್ದವಳು ಕೈ ಹಿಡ್ಕೊಂಡು, ಹುಡುಗರಿಗೆ ಬಹಳ ಆನಂದ. ಎಲ್ಲಿದ್ದ ಮಾರೇ ಪ್ರೊಫೆಸರ್, ಬಹಳ ಅಪರೂಪಕ್ಕೆ ಸಿಕ್ಕಿದ. ನಾವು ಈತನ ತಲೆಯನ್ನ ನೋಡಿ ಬಹಳ, ಈತನು ಸಹ 1947ರ ಪ್ರೊಫೆಸರ್ ಅಂತ ಅನ್ಕೊಂಡಿದ್ದು. ಇಲ್ಲ, ಈತ 2025ಗೆ ಪಕ್ಕಾ ಇದ್ದಾನೆ. ಆಯ್ತು, ಮಾತಾಡ. ಎಸ್, ಮಾತಾಡ. ಹೇಗಿದ್ರು ಹಳ್ಳಿ ಮರ ಖಾಲಿ ಇದೆ, 2 ಸೀಟು ನಂತಲ್ಲಿ. ಅದರಿಂದ ಸಾಹಿತ್ಯ ಏನ್ ಮಾಡ್ತಂದ್ರೆ, ಒಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನ ತೊಡಿತಾ ಬಂತು, ನನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ಇತರರಿಗೆ ಹೇಗೆ ವ್ಯಕ್ತಪಡಿಸಬೇಕು ಅಂತ ಬಂತು. ಸನ್ನೆಗಳ ಮೂಲಕವೋ, ಹಾಡಿನ ಮೂಲಕವೋ, ಗಾದೆಗಳ ಮೂಲಕವೋ, ಹೊಗಟಿನ ಮೂಲಕವೋ, ಮತ್ತೊಂದು ಮಗದೊಂದರ ಮೂಲಕವೋ ಅದು ವ್ಯಕ್ತಪಡಿಸ್ತು. ಪತ್ರಿಕೆನೂ ಹಾಗೆ ಈ ಸಮಾಜದಲ್ಲಿ ಏನ್ ನಡೀತಾ ಇದೆ, ಏನಾಗಿದೆ, ಇದು ಏನಾಗಬೇಕು ಅಂತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮಿಬ್ಬರ ನಡುವೆ ಒಂದಷ್ಟು ಕೆಲಸ ಕಾರ್ಯಗಳಿದೆ. ಪತ್ರಿಕೋದ್ಯಮ ಉಗಮ ಯಾಕಾಯ್ತು? ಇಲ್ಲ ಸರ್, ಯಾರೋ ದುಡ್ಡು ಇಟ್ಟಿದ್ರು, ಅವರು ಬೆರಳಚ್ಚು ಇದೆಲ್ಲ ಮಾಡಿದ್ರು, ಹಚ್ಚ ಹಾಕ್ಸಿದ್ರು, ಪತ್ರಿಕೆ ಎಲ್ಲ ಮಾಡಿದ್ರು. ನೆವ್ ಸಾಹಿತ್ಯ ಯಾವ ಕಾರಣಕ್ಕೆ ಹುಟ್ಟೋ ಅದರ ಮತ್ತೊಂದು ಬದಿಯ ಕಾರಣಕ್ಕೋಸ್ಕರ ಪತ್ರಿಕೋದ್ಯಮ ಜನ್ಮ ತಾಳ್ತು. ಎಲ್ಲೋ ಮೂಲೆಯಲ್ಲಿ ನಡೀತಕ್ಕಂಥ ಘಟನೆ, ಹಳ್ಳಿಯಲ್ಲಿರ್ತಕ್ಕಂತಹ ಯಾವುದೋ ತುದಿಯ ಮನೆಯ ನಂಜಮ್ಮನಿಗೆ ಅದು ಹೇಗೆ ತಲುಪಬೇಕು ಅವತ್ತು ಕಷ್ಟ ಇರ್ತಾ ಇತ್ತು ಪತ್ರಿಕೋದ್ಯಮ. ಇವತ್ತು ಬೆರಳ ತುದಿನೆಲ್ಲ ಹಾರಿಸ್ಬಿಡ್ತೀರ. ಇವತ್ತಿನ ಪತ್ರಿಕೋದ್ಯಮಕ್ಕೆ ಅಂತ ಗಟ್ಟಿತನ ಇಲ್ಲ. ಅರ್ಥ ಆಯ್ತಂದ್ರಿ? ಇವತ್ತಿನ ಪತ್ರಿಕೋದ್ಯಮಕ್ಕೆ ಅಂತ ಗಟ್ಟಿತನ ಇಲ್ಲ. ಯಾಕೆ? ಒಬ್ಬ ಲಂಕೇಶ್ ಏನಾದ್ರೂ HK ಪಾಟೀಲ್ ಅವರಿಗೆ ಒಂದು ಫೋನ್ ಮಾಡಿದ್ರೆ HK ಪಾಟೀಲ್ ಗಡಗಡಗಡ ಅಂತ ನಡಗರು, ಇನ್ಯಾವ ರಂಪಾಟ ಮಾಡ್ತಾನಪ್ಪ ಇವನು ಅಂತ ಹೇಳಿ. ಅಷ್ಟೇ ಯಾಕ್ರಿ? ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಆನಂದ ಆಗ್ತದೆ. 2025ರ ಯುವ ಮನಸ್ಸುಗಳು, ನೀವು ಇಡೀ ಜಗತ್ತಿನನ್ನೇ ನಿಮ್ಮ ಕೈನಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ರೆ, ಅದು ರೀಲ್ಸ್ ಆಗಿರ್ಬೋದು, ಅದು ನ್ಯೂಸ್ ಆಗಿರ್ಬೋದು, ಯಾವ್ದಾರಾಗಿರ್ಬೋದು. ಎಸ್ ಆರ್ ನೋ?
ಇಡೀ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದೀರಿ. ಆದರೆ ಈಗ ಇರುವಂತ ಸರ್ಕಾರ ಆಗಿರ್ಬೋದು, ಹೋಗಿರುವ ಸರ್ಕಾರ ಆಗಿರ್ಬೋದು, ಬರುವಂತ ಸರ್ಕಾರ ಆಗಿರ್ಬೋದು, ಒಂದೇ ವರ್ಷದಲ್ಲಿ 3 ಸಾರಿ ಬಸ್ ಫೇರ್ ರೈಸ್ ಮಾಡಿದ್ದಾರೆ. ನೀವೆಲ್ಲಿ ಬೀದಿಲಿ ನಿಂತು ಹೋರಾಟ ಮಾಡಿದಿರಿ? ಸತ್ತೇ ಹೋಗಿದೆಯಲ್ಲ ಹೋರಾಟ. ಕುಮಾರ್ ಸರ್, ನಾನು ಸುಳ್ಳು ಹೇಳ್ತಲ್ಲ, ಇದ್ರೆ ಬೆರಳು ಮಡ್ಚಿ, ಇದ್ರೆ ಬೆರಳು ಮಡ್ಚಿ, ಖಂಡಿತ ಬೆರಳು ಮಡ್ಚಿ ಅಂದ್ರೆ ಹೀಗೆ ಮಾಡಿದೀವಿ ಸರ್. ನಾವು ಸರ್ಕಾರ ಯಾವುದೇ ಇರಲಿ, ನಾವು ಯಾವ ಸರ್ಕಾರದ ಭೇದ ಭಾವ ಎಣಿಸಬಾರ್ದು. ನಾವು ಯಾವ ಸರ್ಕಾರಕ್ಕೂ ಸೇರಿದವರಲ್ಲ. ನಾವು ಸಮಾಜದ ಆಸ್ತಿ. ಆಸ್ ಎ ಟೀಚರ್, ಆಸ್ ಎ ರಿಪೋರ್ಟರ್, ಎಡಿಟರ್, ನಾವೆಲ್ಲ ಸಮಾಜದ ಆಸ್ತಿ. ಪುಟ್ಸ್ವಾಮಿ ಅವ್ರನ್ನ ಎಲ್ಲಿಗೆ ಸೇರಿಸ್ತೀರಿ ನೀವು? ಪುಟ್ಸ್ವಾಮಿ ಸರ್ನ ನೆವರ್. ನೀವು ನಮ್ಮವರು ಅಂತ ಸೇರಿಸ್ಕೊಳ್ಳಿಕ್ಕೆ ಆಗ್ತದ? ಕುಮಾರ್ ಅವ್ರನ್ನ ಎಲ್ಲಿಗೆ ಸೇರಿಸ್ತೀರಿ? ನೀವು ಭಾಗ ಮಾಡ್ಕೊಳ್ಲಿಕ್ಕೆ ಆಗ್ತದ? ಅಣ್ಣ ತಮ್ಮದಿರು ಭಾಗ ಮಾಡ್ಕೊಂಡಂಗೆ ನೀವು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ರಿಪೋರ್ಟರ್ ಈ ಸಮಾಜಕ್ಕೆ ಸೇರಿದವರು, ಟೀಚರ್ ಈ ಸಮಾಜಕ್ಕೆ ಸೇರಿದವರು. ಆದರೆ ಪತ್ರಿಕೋದ್ಯಮಕ್ಕೆ ಒಬ್ಬ ಲಂಕೇಶ್ ರಾಜ್ಯವನ್ನು ಆಳುವಂತ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದಾಗ ಅವರು ಇನ್ನೆಲ್ಲಿ ನಮ್ಮ ಓರೆಕೋರೆಗಳನ್ನ ಸಮಾಜದ ಮುಂದೆ ತೋರ್ಬಿಡ್ತಾರೋ ಅಂತಕ್ಕಂಥ ಭಯ ಅವರಿಗಿತ್ತು. ಕುವೆಂಪು ಇದ್ದಂತ ವೇದಿಕೆಯಲ್ಲಿ ಏನಾದರೂ ಅತಾಚುರ್ಯಗಳಾದ್ರೆ ಇನ್ನು ಸಾಹಿತ್ಯದ ಮೂಲಕ ನಮ್ಮ ಮಾನ ಮರ್ಯಾದೆಯನ್ನು ಎಲ್ಲಿ ಬೀದಿಗೆ ಎಳಿತಾರೋ ಅಂತ ಹೇಳಿ ಇಡೀ ಸಮಾಜ ಒಂದು ಬದ್ಧತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇವತ್ತು ಆಳುವಂತ ರಾಜಕಾರಣಿಗಳಿಗಾಗ್ಲಿ ನಮಗಾಗ್ಲಿ ಆ ಬದ್ಧತೆ ಇದೆಯಾ? ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಪುಟ್ಸ್ವಾಮಿ ಸರ್ನು ಕೇಳ್ಬೇಡಿ, ಕುಮಾರ್ ಸರ್ನು ಕೇಳ್ಬೇಡಿ, ಭೀಮರಾಜ್ ಹಿರೇಗೌಡರು ಕೇಳ್ಬೇಡಿ, ಯಾರನ್ನು ಕೇಳ್ಬೇಡಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅಷ್ಟೇ. ಹಾಗಾದ್ರೆ ನಮ್ಮ ಪತ್ರಿಕೋದ್ಯಮ ಇವತ್ತು ನಮಗೆ ಯಾವ ಪೆನ್ನನ್ನು ಕೊಟ್ಟಿದೆ, ಯಾವ ಲೇಖನೆಯನ್ನು ಕೊಟ್ಟಿದೆ, ಅದರಲ್ಲಿ ಏನು ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಬ್ಬ MLA ಒಬ್ಬ ರಿಪೋರ್ಟರ್ನ ಗದರಿಸ್ಬಿಡ್ತಾನೆ. ಯಾಕೆ ಗದರಿಸ್ತಾರೆ? ನಿಮ್ಮಲ್ಲಿ ಕೆಚ್ಚಿಲ್ವಾ, ಶಕ್ತಿ ಇಲ್ವಾ, ದುಡ್ಡಿಲ್ಲ? ಹಾಗಾದ್ರೆ ಅವತ್ತು ಲಂಕೇಶ್ಗೆ ದುಡ್ಡಿತ್ತ? ಓ, ಇದೇ ರವಿ ಬೆಳಗೆರೆ ಅವರಿಗೆ ದುಡ್ಡಿತ್ತ? ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ದುಡ್ಡಿತ್ತ? ನೀವು ಇತಿಹಾಸವನ್ನು ಹುಡುಕ್ಲಿಲ್ಲ. ನೀವು ತಳಮಟ್ಟದಲ್ಲಿ ಅಧ್ಯಯನ ಮಾಡಿದ್ರೆ ಮೇಲ್ನೋಡಿಗೆ ದುಡ್ಡನ್ನು ಇಟ್ಕೊಂಡು ಈ ಜಗತ್ತಲ್ಲಿ ಯಾರು ದೊಡ್ಡವರಾಗಿಲ್ಲ. ಅವ್ರಿಗೆ ಆ ವಸ್ತುಲು ದಾಟು ಬರುಕು ತಾಕತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇತಿಹಾಸವನ್ನು ಸೃಷ್ಟಿ ಮಾಡಿರುವುದು ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹಸಿವು, ನಿಮಗಾಗಿರ್ತಕ್ಕಂಥ ಅವಮಾನ, ನಿಮಗಾಗಿರ್ತಕ್ಕಂಥ ಸಂಕಟ, ನಿಮ್ಮ ಊರಿನಲ್ಲಾಗಿರ್ತಕ್ಕಂಥ ಅನ್ಯಾಯ, ನಿನ್ನ ರಾಜ್ಯದಲ್ಲಿ ಆಗಿರ್ತಕ್ಕಂಥ ದ್ರೋಹ, ಇವುಗಳೇ ನಿನ್ನನ್ನು ಬೆಳೆಸೇ ಹೊರತು ದುಡ್ಡು ಬೆಳೆಸಲ್ಲ ಮಾರೆ. ಅದು ನೆಪ ಮಾತ್ರ. ಅದಕ್ಕೆ ಹೇಳೋದು ಕುಮಾರ್ ಸರ್, ದುಡ್ಡು ಕೊಟ್ಟು ಒಳ್ಳೆ ಹಾಸಿಗೆ ತಗೊಬರ್ಬೋದು, ನಿದ್ದೆ ತರಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದುಡ್ಡು ಒಂದಿದ್ರೆ ಇವತ್ತೇ ಬಿಸಾಕಿ ನಿಮಗೆ. ಇವತ್ತು ಒಬ್ಬ ಪ್ರೆಸ್ ರಿಪೋರ್ಟರ್ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಕಾಲೇಜಲ್ಲಿ ಏನು ನಡೀತು ಅಂತ 2 ನಿಮಿಷ ವಾಟ್ಸಪ್ ಮಾಡಿಬಿಟ್ರೆ ಸಾಕು, ಆ ರಿಪೋರ್ಟ್ ಎಲ್ಲ ನಿಮಗೆ ಬರ್ತದೆ. ಅವತ್ತು ಮೈಸೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರಿಪೋರ್ಟ್ ಮಾಡ್ಬೇಕಂದ್ರೆ ಆ ರಿಪೋರ್ಟರ್ ಏನ್ ಮಾಡ್ತಿದ್ದ ಅಂದ್ರೆ ಕತ್ತಿಗೆ ಒಂದು ಬ್ಯಾಗ್ ಹಾಕೊಂಡು ನಾವು ಶಾಲೆಗೆ ಹೋಗ್ತಿದ್ವಲ್ಲ, ಹವಾಯಿ ಚಪ್ಪಲಿ ಹಾಕೊಂಡು ಅವ್ರು ಬರೋ ಗಂಟ ಕಾಯ್ಕೊಂಡು ಕುಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಜನಗಳ ಮುಂದೆ ಇಡ್ತಿದ್ದ, ಚಾಚು ತಪ್ಪದನೆ. ಇವತ್ತು ಆಧುನಿಕ ಪತ್ರಿಕೋದ್ಯಮ ಏನಾಗಿದೆ, ಬೆರಳತ್ತು ದಿನಲ್ಲಿ ಇಲ್ಲಿ ಕೂತ್ಕೊಂಡು ನೀವು ಏನ್ ಕೆಲಸ ಮಾಡ್ಬೋದು. ಇವತ್ತು ಚಾಟ್ GPT ಹೇಳಿದ್ರೆ ಇವತ್ತಿನ ಮುಖ್ಯಾಂಶಗಳು ಏನಂದ್ರೆ ಒದರಿ ಬಿಡುತ್ತೆ. ಇವತ್ತು ಪರ್ಪ್ಲೆಕ್ಸಿಟಿಗೆ ಹೇಳ್ಬಿಟ್ರೆ ಇವತ್ತಿನ ಪ್ರಜಾವಾಣಿಯಲ್ಲಿ ಮುಖ್ಯಾಂಶಗಳು ಏನಿದ್ರೆ ಹೇಳುತ್ತೆ. ಆದರೆ ಅವತ್ತಿನ ಒಂದು ಬನಿ ಇದೆಯಲ್ಲ, ಒಂದು ತಾಕತ್ ಇದೆಯಲ್ಲ, ಸಾಹಿತ್ಯಕ್ಕಾಗ್ಲಿ ಪತ್ರಿಕೆಗಾಗ್ಲಿ ಇವತ್ತು ಇಲ್ಲ. ಇವತ್ತೇನ್ ಮಾಡ್ತಾ ಇದ್ರಿ, ಮೇಲ್ನೋಟದಲ್ಲಿ ತಾರ್ಸ್ಕೊಂಡು ಹೋಗ್ತಾ ಇದ್ರಿ ನೀವು ನಾವು. ಯಾಕೆಂದ್ರೆ ಹೊಟ್ಟೆ ಪಾಡು. ನೀವು ಹೇಳ್ದಾಗೆ ಇದೇ ನಾಗತಿಹಳ್ಳಿ ಚಂದ್ರಶೇಖರ್, ಇದೇ ನಮ್ಮ ರವಿ ಬೆಳಗೆರೆ ಅವರ ಇತಿಹಾಸವನ್ನು ಸ್ವಲ್ಪ ನೋಡಿ. ಒಂದು ಕಾಲದ ಆತ್ಮೀಯ ಸ್ನೇಹಿತರು ಈಗಲೂ ಅವರು ಆ ಬಾಂಧವ್ಯವನ್ನು ಉಳಿಸ್ಕೊಂಡಿದ್ದಾರೆ. ಅವರು ಒಬ್ಬರು ಇಲ್ಲ, ಹೀಗಿದ್ದಾರೆ. ನೀವೆಲ್ಲ ಹಣಕಾಸಿನ ಬಗ್ಗೆ ಮಾತನಾಡ್ತೀರಿ, ಭಾವನ ರವಿ ಬೆಳಗೆರೆ ಬಗ್ಗೆ ಮಾತನಾಡ್ತೀರಿ, ಪ್ರಾರ್ಥನಾ ಶಾಲೆ ಬಗ್ಗೆ ಮಾತನಾಡ್ತೀರಿ, ಅಮೆರಿಕ ಸಿನಿಮಾದ ಬಗ್ಗೆ ಮಾತನಾಡ್ತೀರಿ, ಮೇಷ್ಟ್ರು ಬರೆದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಮಾತನಾಡ್ತೀರಿ, ನನ್ನ ಗ್ರಹಿಕೆ ನೇಪಾಳದ ಬಗ್ಗೆ ಮಾತನಾಡ್ತೀರಿ ನೀವೆಲ್ಲ. ಆದರೆ ಅವರ ಹಿಂದಿರುವಂಥ ಹಸುವಿನ ಇತಿಹಾಸವನ್ನು ಒಮ್ಮೆ ಕೆಣಕಿ ನೋಡಿದ್ದೀರಾ? ಇಬ್ಬರು ಸ್ನೇಹಿತರು ರವಿ ಬೆಳಗೆರೆ ಫೋನ್ ಮಾಡ್ತಾರೆ, ಅವ್ರು ಕರೀತಾರೆ ಅವ್ರನ್ನ, ಯಾರನ್ನ? ನಾಗತಿಹಳ್ಳಿ. ಬರ ತಿಂಡಿ ಕೊಡಿಸ್ತೀನಿ. ಖುಷಿ. ಇವತ್ತು ತಿಂಡಿ ಅಂದ್ರೆ ನಿಮ್ಗೆ ಏನೇನು ಅಲ್ಲ, ಯಾವುದೋ ಒಂದು ಹುಡುಗಿಗೆ ಹೇಳಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಹಾಕೊಂಡು ಹೋಗ್ಬಿಡ್ತಾಳೆ. ಸ್ಕ್ಯಾನ್ ಮಾಡಿದ್ದೀನಿ ತಗೊಳ್ಳೋ, ತಿನ್ಕೊಂಡು ಹೋಗ್ಬಿಡು ಅಂತ ಹೇಳಿ. ಎಸ್ ಹೌದು, ಅವಕ್ಕೇನೆ ಬರ್ಬೇಕು, ದುಡ್ಡು ಇಲ್ಲ. ಇವತ್ತು ಎಲ್ಲಿಂದಾರ ತರಿಸ್ಕೊಬೋದು. ತಮಿಳುನಾಡಿನ ಒಬ್ಬ ಅಜ್ಜಿ ಒಂದು ಸಣ್ಣ ಸೆಡ್ಡೋಟ್ಲು ಮಡಿಕೊಂಡಿರ್ತಾರೆ, ಹೊಟ್ಟೆ ಎಸ್ದೆ. ಯಾಕೆಂದ್ರೆ ಈಗ ನಿಮ್ಗೆ ತಿನ್ನು ಯೋಗನೂ ಇಲ್ಲ ಬಿಡಿ. ಯಾಕೆಂದ್ರೆ ಡಾಕ್ಟರ್ಲೆ ಎದುರಿಸಿಟ್ಬಿಟ್ಟಿದ್ದಾರೆ, ಹತ್ತಿದ್ರೆ ದೊಡ್ಡ ರೋಗ ಇತ್ತು ಅಂದ್ರೆ ಆ ರೋಗ ಈ ರೋಗ ಅಂತ ಹೇಳಿ ನಿಮಗೆ ಡೈಲಿ ಅದು ನೋಡಿ 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 ಏನು ತಿನ್ಬೇಕು. ಅದು ಏನು ಗೊತ್ತಾ, ನೆಕ್ಸ್ಟು ನೀವೆಲ್ಲ ವೇಯಿಂಗ್ ಮಿಷಿನ್ ಇಟ್ಕೊಂಡು ಓಡಾಡಬೇಕು ಅಂತ ನನ್ನ ದೃಷ್ಟರು. ಮಂಡ್ಯ ಜಿಲ್ಲೆನಲ್ಲಿ ನಾವು ಗದ್ದೆ ನಾಟಿ ಮಾಡ್ಬೇಕಾದ್ರೆ ವೇಯಿಂಗ್ ಮಿಷಿನ್ ಇಟ್ಕೊಂಡು ಊಟ ಮಾಡ್ಬೇಕಾಯ್ತಾ? ಮಂಕ್ರಿಲ್ ತರುವು, ಬಾಳೆ ಎಲೆ ಕಿತ್ಕೊಳ್ಳುವು. ಸುಮ್ಮನೆ ಅಲ್ಲೇ ಗದ್ದೆಯಲ್ಲಿ ಇರ್ತಕ್ಕಂಥ ನೀರನ್ನ ಅದೇ ಬಡ್ದ್ಬಿಟ್ಟು ಸುರಿದ್ಬಿಟ್ಟದೆ, ಎಲ್ಲ ಕಲ್ಸ್ಕೊಂಡದೆ, ಮೆತ್ಬಿಟ್ಟದೆ, ಸಂದು ಗಂಟೆ ಗೇಯ್ತಾನೆ ಇರುವು. ಯಾವ ರೋಗನೂ ಇರಲಿಲ್ಲಪ್ಪ.
ಈಗ ಮಗುದು ಲೆಟ್ರಿನ್ ತೆಳ್ಳಗಾದ್ರೂ 5 ಬಾಟ್ಲು ತಗೊಬರ್ಬೇಕು ಡಾಕ್ಟರ್ ಹತ್ರ, ಮಗುದು ಲೆಟ್ರಿನ್ ಗಟ್ಟಿ ಆದ್ರೂ 5 ಬಾಟ್ಲು ತಗೊಂಡ್ಬರ್ಬೇಕು. ಎಲ್ಲ ಸುತ್ತ, ಆ ಕಡೆ ಅಜ್ಜಿದು ಈ ಕಡೆ ಮೊಮ್ಮಗಂದು, ಇಬ್ಬರಿಗೂ ಬಾಟಲ್. ಡ್ಯಾಡಿದು ಬೇರೆ, ಡ್ಯಾಡಿದು ಬೇರೆ. ಡ್ಯಾಡಿದಿಗೆ ಹೆಂಡತಿ ಕೇಳಿದಂತೆ, ತೂ ನಿನ್ ಮನಾಡಾಗ ಈಗಲೂ ಕುಡ್ಕೊಂಡು ಬಂದಿದ್ದು ನಾಚಿಕೆ ಆಗಲ್ವಾ? ಲೇ, ನಾನು ಬೇಕಂತ ಕುಡಿದಿಲ್ಲ, ಅದ್ರ ಹಿಂದೆ ಒಂದು ಉದ್ದೇಶ ಇದೆ. ಹೆಂಡತಿಗೆ ತಲೆಯೆಲ್ಲ ಗಿರ್ರಂತ ಸುತ್ತಬಿಡ್ತು. ಏನು ಉದ್ದೇಶ ಇದೆ? ಮಗಳು ಕೇಳಿದ್ಲು, ಇದಾಯ್ತಲ್ವಾ, ಅದೇ ಬಾಣ ಬಿರುಸು ಬಿಡ್ಲಿಕ್ಕೆ ಒಂದು ಬಾಟಲ್ ಬೇಕು ಅಪ್ಪಾಜಿ ಅಂತ ಹೇಳಿ, ಅದಕ್ಕೋಸ್ಕರ ಕುಡಿದು ಬಾಟಲ್ ತಂದೆ ಕಡೆ. ಎಂತ ಅಪ್ಪ, ಎಂತ ಮಗಳು, ಎಂತ ಹೆಂಡತಿ. ಇವಾಗೆಲ್ಲ ನೀವೇನಾಗ್ತದೆ, ತಳಮಟ್ಟದ ಹೋಗ್ಬಿಟ್ಟು ಸೋಸಿ ರಿಪೋರ್ಟ್ಗಳನ್ನು ತೆಗೆಯೋದಿಲ್ಲ. ಹಾಗಾಗಿ ಈಗಾಗಿದೆ. ಅದಕ್ಕೆ ನಾನೇ ಒಂದು ನೆನಪು ಮಾಡ್ಕೊಂಡು ಬಂದು, ದೂರದಿಂದ ನೋಡಿದೆ ಅವಳು ವಯಸ್ಸು ಕಮ್ಮಿ. ಪಾಪ ನಿಮ್ಮ ನೋಡ್ದಂಗೆ ಅರಳಿ ಮರ ನಿನ್ನೆ ಕಣೋ, ಅರಳಿ ಮರ ಅದಲ್ಲ, ಇದು ನಿಂದು ನಂದು ಕತೆ. ಪಾಪ ನೋಡಿಲಿ ಹೆಂಗಿದೆ ನನ್ನ ನಿನ್ನ ಬಾಳು. ದೂರದಿಂದ ನೋಡಿದೆ ಅವಳ ವಯಸ್ಸು ಕಮ್ಮಿ, ಹತ್ತಿರ ಹೋಗಿ ನೋಡಿದಾಗ ತಿಳಿಯಿತು ಅವರವಳು 3 ಮಕ್ಕಳು ಮಮ್ಮಿ ಅಂತ ಹೇಳಿ. ಇನ್ನೊಂದ್ಸರಿ ಹೇಳ್ಬೇಕಾ? ಅಪ್ಪ, ಇದೇ ರೀತಿ ಕುವೆಂಪು ಓದಿದ್ರೆ, ಇದೇ ರೀತಿ ಬೇಂದ್ರೆಯನ್ನು ಓದಿದ್ರೆ, ಇದೇ ರೀತಿ ನಮ್ಮ ಮಾಸ್ತಿಯನ್ನು ಓದಿದ್ರೆ, ಇದೇ ರೀತಿ ರನ್ನನನ್ನು ನೀವು ಓದಿದ್ರೆ, ನೀವು ಈ ದೇಶದ ಚಿನ್ನನೇ ಆಗ್ತಾ ಇದ್ರಿ. ಒನ್ಸ್ ಅಗೇನ್, ಕೋರಿಕೆಯ ಮೇರೆಗೆ, ಇದಾಯ್ತಲ್ವಾ? ಇದು ಒಂಥರ ನಾಟಕದಲ್ಲಿ ಒನ್ಸ್ ಮೋರ್ ಅಂತ ಹೇಳ್ತಾರಲ್ಲ, ಹಂಗೆ ಅದಾಯ್ತಲ್ವಾ? ಅವ್ನಿಗೆ ಅರ್ಥ ಬಿಡಲ್ಲ, ಅದಾಯ್ತಲ್ವಾ? ಹಾಗೆ ಹೇಳ್ದ, ದೂರದಿಂದ ನೋಡಿದೆ ಅವಳ ವಯಸ್ಸು ಕಮ್ಮಿ, ಅರಳಿಮರ. ಹಾಗಾಗಿ ದೂರದಿಂದ ನೋಡಿದೆ ಅವಳ ವಯಸ್ಸು ಕಮ್ಮಿ, ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯ್ತು ಅವಳು 3 ಮಕ್ಕಳು ಮಮ್ಮಿ ಅಂತ. ಅಂದರೆ ಇದು ಯಾಕೆ ಹೇಳಿದೆ ಅಂದ್ರೆ ಕಾರಣ ಇದೆ. ನೀವು ಹೇಗೆ ಮೇಲ್ನೋಟಕ್ಕೆ ಒಬ್ಬ ರಾಜಕಾರಣಿಯನ್ನು, ಒಂದು ಬಿಲ್ಡಿಂಗ್ ನ ಸ್ಟ್ರಕ್ಚರ್ನ ನೋಡಿ ಬಂದ್ರೆ ಇದು ಹಿಂಗೆ ಕಾಣೋದು. ಅದರ ಒಳ ಹೊಕ್ಕಿ ನೋಡಿದಾಗ ಗೊತ್ತಾಗುತ್ತೆ ಉದ್ಘಾಟನೆಗೆ ಮುನ್ನವೇ ಬಿದ್ದು ಹೋಗ್ತಾ ಇದೆ ಅದು. ಎಂತ ಅದ್ಭುತ ಟೆಕ್ನಾಲಜಿ ಭಾರತದಲ್ಲಿ. MLAಗಳು ಬರ್ತಾರೆ, ಇಡಗೈ ಹೊಡಿತಾರೆ, ರಸ್ತೆ ಕಿತ್ತೋಗುತ್ತೆ. ಈ ರೀತಿಯಾದಂಥ ತಂತ್ರಜ್ಞಾನ ಜಗತ್ತಿನಲ್ಲಿ ಎಲ್ಲಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? ಅದನ್ನ ಬಯಲಿಗೆ ಎಳಿಬೇಕಾದ್ರೆ ನಿಮ್ಮ ಲೇಖನಿಯಿಂದ ಮಾತ್ರ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಲೇಖನಿ ಅಂತ ಶಕ್ತಿ ಇದೆ ಆದ್ರಿಂದ. ಆದ್ರೆ ಇವತ್ತೇನಾಗಿದೆ, ಕಷ್ಟ ಆಗ್ಬಿಟ್ಟಿದೆ ನಮ್ಮೆಲ್ಲರ ಬದುಕು. ಹಾಗಾಗಿ ಮಾಧ್ಯಮಗಳ ಇಂದಿನ ಡಿಬೇಟ್ಗಳು ನೋಡಿದ್ರೆ ಸಾಕು, ಗೊತ್ತಾಯ್ತಲ್ವಾ? ಯಾವ ಕಾರಣಕ್ಕೂ ಈಗೇನಾದ್ರೂ ಯಾರಾದ್ರೂ ನಮ್ಮ ಶತ್ರುಗಳಿದ್ರೆ ಅವನಿಗೆ ನಮ್ಮ ಟಿವಿನಲ್ಲಿ 1 hour ನ್ಯೂಸ್ ನೋಡಿಸಿದ್ರೆ ಸಾಕು, ಅವ್ನು ಸತ್ತ. ಯಾವುದೇ ಕಾರಣಕ್ಕೂ ನೀವು ಹೇಳಿ, ಅಣ್ಣ ಸಾರಿ ಅಣ್ಣ, ತಪ್ಪಾಯ್ತು, ಏನೋ ತಿಳಿದೇನೆ ತಪ್ಪು ಮಾಡಿದೆ, ಇನ್ನು ನ್ಯೂಸ್ ನೋಡಲ್ಲ, ನಾನು ದಾರಿ ತಪ್ಪಲ್ಲ ಅಣ್ಣ ಪ್ಲೀಸ್. ಒಂದು ಕಾಲದಲ್ಲಿ ಹಿಂದಿ ಸಿನಿಮಾಗಳನ್ನ ಅಪ್ಪ ಮಕ್ಕಳು ನೋಡಂಗಿರ್ಲಿಲ್ಲ. ಹೆಂಡತಿ ಮಕ್ಕಳು ಮರಿಯಲ್ಲ, ಯಾಕಂದ್ರೆ ಮುಂದಕ್ಕೆ ಏನ್ ಬಂದ್ಬಿಡುತ್ತೋ ಅನ್ನೋ ಭಯ. ಅದಾದ್ಮೇಲೆ ನಮ್ಮ ಕನಸುಗಾರ ವಿ ರವಿಚಂದ್ರನ್, ಗೊತ್ತಾಯ್ತಲ್ವಾ, ಹಿಡ್ಕೊಂಡು ಬಂದ್ರು. ಅವ್ರದ್ದು ಇನ್ನು ಯಾವ ಹಾಡು ತಗೊಂಡ್ ಬರ್ತಾರೋ, ಇನ್ನು ಎಂತ ಹಣ್ಣು ತಗೊಂಡ್ ಬರ್ತಾರೋ ಹೇಳಕ್ಕಾಗಲ್ಲ. ಈಗ ಅಪ್ಪನೂ ಇಲ್ಲ ಇದ್ರೆ ಹಿಂಗೆ ಈ ಮುಜುಗರದ ಇದಲ್ಲ. ಟಿವಿಯವರು ಈಗ ಹಂಗಾಗ್ಬಿಟ್ಟಿದ್ದಾರೆ, ಮುಂದಕ್ಕೆ ಏನ್ ತೋರ್ತಾರೋ ಅನ್ನೋ ಭಯ, ಗೊತ್ತಾಯ್ತಲ್ವಾ? ಅಪ್ಪನೂ ಕಳ್ಳ, ಮಗನೂ ಮಳ್ಳ, ಏನು ನೋಡಂಗಿಲ್ಲ, ಸುಮ್ಮನೆ ತಲೆ ಮೇಲೆ ಟವಲಕ್ಕ ಬೊಕ್ಕ ನೋಡಿ. ನ್ಯೂಸ್ ಇವತ್ತು ಹಿಂಗಾಗಿದೆ. ಕೆಲವರೆಲ್ಲ ಹೇಳ್ತಾರೆ ನಮ್ಮನೇಲಿ ನ್ಯೂಸ್ ಅನ್ನ ಬಂದ್ ಮಾಡಿದ್ದೀವಿ, ನೋಡಲ್ಲ, ಯಾಕಂದ್ರೆ ಅವ್ರ ಗಂಡ ರಾಜಕಾರಣಿ, ಏನೆಲ್ಲ ಆರತಿ ಎತ್ತುತ್ತಾ ಇರ್ತಾರೆ, ಇದಾಯ್ತಲ್ಲ. ಎಷ್ಟು ಅಂತ ನೋಡ್ಲಿಕ್ಕಾಗತ್ತೆ? ಹುಡುಗನ ಹತ್ರ ಅಸೆಟ್ ಇದೆ ಅಂತ ಮದುವೆ ಆಗ್ಬಿಟ್ಟಿದ್ದಾರೆ, ಇಲ್ಲಿ ನೋಡಿದ್ರೆ ಈ ಅಸೀಟು ಇಲ್ಲ. ಇವತ್ತು ಮಾಧ್ಯಮ ಲೋಕದು ಇದೈತಲ್ಲ, ಇವತ್ತಿನ ಡಿಬೇಟ್ಗಳು ದೇವರೊಬ್ಬರಿಗೆ ಪ್ರೀತಿ. ಏನ್ ನಡೀತು ಅಂತ, ಈಗ ನಮಗೇನ್ ಬೇಕಾಗಿತ್ತು, ಯಾವುದೋ ಒಂದು ವಿಚಾರ ತಗೊಂಡ್ಬಿಡ್ತೀವಿ, ಅವರು ಟೈಮ್ ಕೊಡಿ, ಮೆಲ್ಲಿಗೆ ಮಾತಾಡಿ, ಏನ್ ತೊಂದರೆ ಇಲ್ಲ. ಇದು ಈ ಕಾಲೇಜಲ್ಲಿ ಇರ್ತಕ್ಕಂಥ ಡಿಬೇಟ್ ಅಲ್ಲ, ಪ್ರೈಸ್ ಅನ್ನ ಗೆದ್ಕೊಳ್ಳೇಬೇಕು, ಪರ ವಿರೋಧ ಮಾತಾಡಿ, ನೋ ಬೇಡ, ವಿಚಾರ ಮಂಡನೆ ಆಗ್ಲಿ ಅಷ್ಟೇ. ಅವ್ರು ಏನ್ ರೈಸ್ ಆಗ್ಬಿಡ್ತಾರೆ, ಓದ್ಯಾಗ ನಿಲ್ಸ್ಬಿಡ್ತಾರೆ, ಒಂದ್ ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ. ಅವ್ನಿಗೆ ಏನ್ ಹೇಳ್ದೆ ಮರ್ತೇ ಹೋಯ್ತು. ಪುಟ್ಸ್ವಾಮಿ ಸರ್ ಕೇಳೋಣ, ಸರ್ ಮದುವೆಲಿ ಮಂತ್ರ ಹೇಳೋದ್ರಲ್ಲ ಪುರೋಹಿತರು, ಏನಾದ್ರು ನೆನಪಿದ್ರೆ ಒಂದು ಲೈನ್ ಹೇಳಿ ಸರ್, ನಿಮ್ ಪ್ಲೀಸ್ ನಿಮ್ದು ಅಮ್ಮ. ನನಗೂ ನೆನಪಿಲ್ಲ ಸರ್. ಯಾಕೆಂದ್ರೆ ಆ ಟೆನ್ಷನ್ ಅಲ್ಲಿ, ಗೊತ್ತಾಯ್ತಲ್ವ, ಯಾರು ಹೋದ್ರು ಯಾರು ಕೈ ಕೊಟ್ಟು ಗೊತ್ತಾಯ್ತಲ್ವ, ಏನು ಗೊತ್ತಿರೋದಿಲ್ಲ. ಅದಕ್ಕೆ ಹಿರಿಯರು ಬರೆದ್ರು, ಗೊತ್ತಾಯ್ತಲ್ವಾ, ಹೇಳ್ದವನು ಮರ್ತೋಗಿಲ್ಲ, ಕೇಳಿದವ್ರಿಗೆ ಅರ್ಥವಾಗಿಲ್ಲ ಅಂತ ಹೇಳಿ. ಇವತ್ತಿನ ಟಿವಿ ಡಿಬೇಟ್ಗಳಂಗಾಗಿದೆ. ಕೊನೆಗೆ ಏನ್ ಅರ್ಥ ಆಯ್ತು? ಇದು ರಾಜ್ಯವೇ ಖುಷಿ ಪಡೋ ಸುದ್ದಿ. ಎಲ್ಲೋಗ್ ಸಾಯಣಪ್ಪ. ಈಗಂತೂ ಹೆಜ್ಜೆಜ್ಜೆಗೂ ನೀರು ಬಿಟ್ಬಿಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಮೊನ್ನೆ 2 ದಿನ ಬೇರೆ ಜೋರ್ ಮಳೆ, ಎಲ್ಲ ಕೆರೆ ಕಟ್ಟೆ ಎಲ್ಲ ತುಂಬಿದೆ. ಸುಮ್ಮನೆ ಕಾಲ ಹಾಕರ ಸೋತೈತೀವಿ. ಈಗ ಒಂದು 6-7 ವರ್ಷದಲ್ಲಾಗಿದ್ರೆ ಬಚಾವಾಗುವ, ಯಾಕಂದ್ರೆ ಕೆರೆ ಎಲ್ಲ ಬತ್ತೋಗಿದ್ದು. ಏನೋ ಮೇಷ್ಟ್ರು ಬಿಡುಕ್ ಹೋಗ್ತಾ ಇರೋ ಕಣ, ಎಳ್ಕೊಂಬರೋ ಅನ್ಬಿಡೋದಾಯ್ತು. ಆದ್ರೆ ಇವತ್ತು ಹಿಂಗಾಗಿದೆ.
ಯಾವುದನ್ನು ಹೇಳಬೇಕು ಏನನ್ನು ಹೇಳಬಾರ್ದು ಅದು ಗೊತ್ತಿಲ್ಲ. ಏನು ಅರ್ಥ ಅಂದರೆ ಅದೊಂದೊಂದು ತಿಪ್ಪೆಗುಂಡಿ ತಗೊಂಡು ಬಂದು ಸುರಿಯೋದು. ಯಾಕೆ ಹೀಗಾಯಿತು? ಬೀದಿನಲ್ಲಿ ಮಾಧ್ಯಮಗಳನ್ನು ನಾವು ಸೃಷ್ಟಿ ಮಾಡಿಕೊಂಡ್ರೆ ಮಾಹಿತಿಗಳನ್ನ ಎಲ್ಲಿ ತರ್ತೀವಿ? ಊರಿನಲ್ಲಿ ಒಂದು ಶಾಲೆ ಇದೆ, ಒಂದು ಹೋಬಳಿನಲ್ಲಿ, ಅಂದರೆ ಅದಕ್ಕೆ ಒಂದು ದೊಡ್ಡ, ಇವ್ರು ಓದ್ತಿದ್ದಾಗ ಆ ಶಾಲೆನಲ್ಲಿ ಇವ್ರ ಹೆಸರು ಬಂದರೆ ಸಾಕಪ್ಪ, ಊರಲ್ಲೆಲ್ಲ ಅವ್ರ ಹೆಸರು ಓಡಾಡೋದು. ಇವತ್ತು ಅವನಿಗೆ ಪುಟ್ಟ ಹುಡುಗನಿಗೆ ಅವನಿಗೆ ಹೋಗ್ಬಿಟ್ಟು ಸೂಸು ರೂಮಲ್ಲಿ ಕರೆಕ್ಟಾಗಿ ಸೂಸು ಮಾಡ್ತಾನೋ ಇಲ್ವೋ? ನನ್ನ ಮಾತು ತಪ್ಪಾದ್ರೆ ನೀವೆಲ್ಲ ಆರ್ಗ್ಯುಮೆಂಟ್ ಮಾಡ್ಬೋದ್ರಿ? ಖಂಡಿತ ಮಾಡ್ಬೋದು. 1ನೇ ತರಗತಿಗೆ ಕಾನ್ವೆಂಟ್ ಸಂಸ್ಕೃತಿನಲ್ಲಿ ಅವನಿಗೆ ನಮ್ಮ ಡಿಗ್ರಿನಲ್ಲಿ ಆದಾಗ ಟೋಪಿಯಲ್ಲಿ ಹಾಕ್ಬಿಟ್ಟು ಏನಪ್ಪ ಅದು ಕೊಡೋದು ನೀವು? ಕಾನ್ವೊಕೇಶನ್, ಘಟಿಕೋತ್ಸವ ದಿನ. ನಮ್ಮ ಶಿಕ್ಷಣವನ್ನು ಯಾವ ಮಟ್ಟಿಗೆ ಬಿಕಾರಿ ಮಾಡಿಬಿಟ್ಟಿದ್ದೀವಿ, ಬಿಕ್ರಿ ಮಾಡ್ತಾ ಇದ್ದೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬೇಕಾಗಿತ್ತು ಅದು ಅವ್ರೊಬ್ಬನಿಗೆ ಖುಷಿ, ಆದರೆ ಖುಷಿಯೋ ಖುಷಿ 2 ಊಟ ತೆಗೆದು ಅವಳು ಚಿಕ್ಕವ ದೊಡ್ಡವದರಿಗೆ ಅಕ್ಕಪಕ್ಕದ ಆಂಟಿದಿರಿಗೆಲ್ಲ ತೋರ್ತಾರೆ. ಮೊದಲು ಸೀರೆ ತೋರ್ತಿದ್ಲು, ಈಗ ಇದನ್ನು ತೋರ್ತಾ ಹೇಳ ಅಷ್ಟೇ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಡಾನ್ಸು, ಭಾಳ. ಆದರೆ ಆ ಗಂಡಿಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ 3,000 ರೂಪಾಯಿ ಡ್ರೆಸ್ಸಿಗೆ ಕಿತ್ತಿರ್ತದಲ್ಲ, ಅದನ್ನು ಯಾರು ಯೋಚನೆ ಮಾಡೋದಿಲ್ಲ. ಆದರೆ ನಮ್ಮ ಪುಟ್ಸ್ವಾಮಿ ಸರು, ಕುಮಾರ್ ಸರು, ನೀವು ನಾಟಕ ಅವೆಲ್ಲ ಮಾಡಬೇಕಾದ್ರೆ ಮನೇಲಿ ಒಂದು ಪಂಚೆ ಅದನ್ನೇ ಕಚ್ಚೆ ಹಾಕಿದ್ರೆ ಆಯಿತು. ಮನೇಲಿ ಕರಿ ಮಸಿ ಇದ್ದೋ, ಈಗ ಹುಡ್ಕಂಗಿಲ್ಲ ಸರ್. ಯಾಕೆ ನಿಮ್ಮ ಮಿಸಸ್ ಕರಿ ಮಸಿತ ನಿಮ್ಮನ್ನು ಆಚೆ ಹಾಕ್ಬಿಡ್ತಾರೆ, ನಮ್ಮನ್ನು ಆಚೆ ಹಾಕ್ಬಿಡ್ತಾರೆ. LPG ಹೊಗೆ ರಹಿತ ಅಡುಗೆ ಅದಲ್ವಾ? ಹೌದಲ್ವ? ಹೊಗೆ ರಹಿತ ಅಡುಗೆ, ಇವ್ರಿಗೆ ಅದು ಖುಷಿ ಅದಲ್ವಾ? ಖುಷಿ ಅಂದ್ರೆ ನೆನಪಾಯ್ತು ನೋಡಿ, ಸಾಹಿತ್ಯಕ್ಕೆ ಎಂತ ಶಕ್ತಿ ಇದೆ. ಈಗಿನ ಕಾಲದ ಹುಡುಗರು, ಹಳ್ಳಿ ಮರ ನಿಂದೆ ಕಣ ಇದು. ಈಗಿನ ಕಾಲದ ಹುಡುಗರಿಗೆ ನಗೋದಂದ್ರೆ ಫ್ಯಾಷನ್ನು. ಈಗಿನ ಕಾಲದ ಹುಡುಗರಿಗೆ ನಗೋದಂದ್ರೆ ಫ್ಯಾಷನ್ನು. ಅವ್ರಿಗೇನು ಗೊತ್ತು? ಗಂಡು ಹುಡುಗರಿಗೆ ಟೆನ್ಷನ್ನು ಅಂತ. ಎಸ್, ಓಕೆ. ಹಾಗಾಗಿ ಇವತ್ತಿನ ಡಿಬೇಟ್ಗಳು ಏನಾಗಿದೆ? ಯಾವುದೇ ಒಂದು ತಾರ್ಕಿಕ ಅಂತ್ಯವನ್ನೇ ಕಾಣ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು. ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಒಂದು ಗೊತ್ತಾಗೋದಿಲ್ಲ. ಓಕೆ, ಹಾಗಾಗಿದೆ. ಹೀಗೆ ಒಂದು ಮನೆಯಲ್ಲಿ ಜೋರು ಜಗಳ, ಗಂಡ ಹೆಂಡ್ತಿರು ಸರ್, ಸಿಕ್ಕಾಬಿಟ್ಟೆ. ಪಕ್ಕದವರು ಕಂಪ್ಲೇಂಟ್ ಮಾಡ್ಬಿಟ್ರು, ಅಪ್ಪ ದಯಮಾಡಿ ಪೊಲೀಸಪ್ಪ ಬಂದು ಇವ್ರನ್ನ ಕರ್ಕೊಂಡೋಗಿ ಅದೆಲ್ಲ ದರ್ಶನ್ ಪಕ್ಕ ಸೆಲ್ಗೆ ಹಾಕ್ಬಿಡಪ್ಪ, ತಳ್ಕೊಳಕ್ಕೆ ಆಯ್ತಲ್ಲ ನಮ್ಮ ಕೈಲಿ. ಏನು ಬೆಳಗಾನ ಕಿತ್ತಾಡ. ಪೊಲೀಸಪ್ಪ ಬೆಳಗ್ಗೆ ಬಂದ, ಡೋರ್ ಕುಟ್ಟದ ಜೋರಾಗಿ ಲಾಟಿಯಿಂದ. ಯಾರೀ ಮನೆ ಯಜಮಾನ್ರು? ಒಳಗಡೆ ಸೌಂಡ್ ಕೇಳ್ತು. ಇನ್ನೂ ಅದೇ ಡಿಸೈಡ್ ಆಗಿಲ್ಲ, ಸುಮ್ಮನಿರಿ ಸರ್ ಅದು. ನಮ್ಮ ಡಿಬೇಟ್ಗಳು ಹಾಗೆ 1 ಗಂಟೆ 1.5 ಗಂಟೆ ಚರ್ಚೆ ಮಾಡ್ತೀವಿ. ತಾರ್ಕಿಕ ಅಂತ್ಯ ಏನು ಕಾಣ್ತು ಅಂದರೆ ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಮತ್ತೆ ಅಲ್ಲಿ ಏನು ಅಲ್ಲ, ಒಂದು ಟೀ ತಗೊಂಡು ಚೇರ್ಸ್ ಅಂದ್ಬಿಟ್ಟು ಕೊಡ್ಕೊಂಡು ಸೆಲ್ಫಿ ಫೋಟೋ ತೊಗೊಂಡು ಬಂದು ಊರಿಗೆಲ್ಲ ಹಂಚೋದು. ನಮ್ಮ ಡಿಬೇಟಲ್ಲಿ ಭಾಗವಹಿಸಿದೆ ಗೊತ್ತಾ? ಹಾಕೊಂದಷ್ಟು ಫೋಟೋ ಡಿಪಿಗೆಲ್ಲ ಹಾಕೊಂಡಾಗ ಏನು ಪ್ರಯೋಜನ ಸ್ವಾಮಿ? ಪ್ರಯೋಜನ ಏನು ಹೇಳಿ ಹೋಗ್ಲಿ? ಅರ್ಥ ಆಗ್ತಾ ಇದೆಯಲ್ಲ? ನನ್ನ ಕಾರಂತರ ಬಗ್ಗೆ ಹೇಳಿದೆ, ಸಾಹಿತ್ಯ ಇದೇನೋ ಸಾವಿಗೆ ಹತ್ತಿರವಾಗಿದ್ದವನಿಗೆ ಕಾರಂತರನ್ನ ಹೇಳಿದ್ರೆ ಜೀವನ ಉತ್ಸಾಹ ಪುಟಿತಾ ಇತ್ತು. ಅವ್ರು ಹೇಳ್ತಾರೆ, ಬದುಕು ಪೂರ್ಣ ಸಿಹಿಯೂ ಅಲ್ಲ, ಪೂರ್ಣ ಕಹಿಯೂ ಅಲ್ಲ, ಸಿಹಿ ಕಹಿಗಳ ಪಾಕ, ಬಾಳುವೆ ಸ್ವೀಕಾರಕ್ಕಿದೆ ಹೊರತು ನಿರಾಕರಣೆಗಲ್ಲ ಅಂತ ಹೇಳಿ ಅವರು ಪುಸ್ಲಾಯಿಸ್ತಾ ಇದ್ರು. ಬದುಕಿಗೆ ಹೊಸ ದಾರಿ ತೋರ್ತಾ ಇದ್ರು. ಪತ್ರಿಕೆಗೂ ಅಂತ ಶಕ್ತಿ ಬೇಕು ಮಾರ್ಯಾರೆ. ನಮ್ಮ ಊರಿನ ಕತೆ ಮುಗಿದೇ ಹೋಯ್ತು, ನನ್ನ ಶಾಲೆ ಕತೆ ಇನ್ನು ಮುಗಿದೇ ಹೋಯ್ತು. ಇಲ್ಲಿನ ರಾಜಕಾರಣಿ ಗೋಮಾಳವೆಲ್ಲ ನುಂಗಿ ಹಾಕಿದ. ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ವಾಪಸ್ ಕೊಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಆ ಕಡೆ ಸಾಹಿತ್ಯಕ್ಕೆ, ಈ ಕಡೆ ನಿಮಗಿದೆ ಮಾರ್ಯಾರೆ. ಹಾಗಾಗಿ ನಿಮಗೆ ಅಂಥ ಶಕ್ತಿ ಇದೆ. ಸಾಹಿತ್ಯ ಪತ್ರಿಕೋದ್ಯಮದಲ್ಲಿ ನಾನು ಹೇಳಿದೆ, ಅದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಹೇಳಿದೆ. ಅದು ಸಿಹಿ ಆಗಲಿ ಕಹಿ ಆಗಲಿ, ಸ್ವಸ್ಥ ಸಮಾಜದ ನಿರ್ಮಾಣದ ಗುರಿ ಈ ಎರಡರೂ ಇದೈತಲ್ವ. ಯಾರಾದರೂ ಸಮಾಜ ಹಾಳಾಗಲಿ ಅಂತ ಪುಸ್ತಕ ಬರೀತೀವ ನಾವು? ಯಾರಾದ್ರೆ ಹೇಳಿ ನೋಡು, ಯಾವ ದೇಶದಲ್ಲಿ ಬರೀತೀರಿ? ಯಾರು ಆ ಕೆಲಸ ಮಾಡೋದಿಲ್ಲ. ಈ ಸಮಾಜ ಹೀಗಿದೆ, ನಾಡಿ ಮಿಡಿತ ಹೀಗಿದೆ ಅಂತ ಹೇಳಿ ಬರ್ತಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿಕ್ಕೆ ನಾವು ಸಾಹಿತ್ಯವನ್ನು ಬಳಕೆ ಮಾಡ್ಕೊಳ್ತೀವಿ, ಲೇಖನಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಭವಿಷ್ಯದಲ್ಲಿ ಮುಂದಿನ ಪೀಳಿಗೆ ಹೀಗಿರಬೇಕು ಅಂತ ಹೇಳಿ ಬರಿತೀವಿ. ಹಾಗಾಗಿ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸೋದು ಹೇಗೆ? ಒಂದು ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾದ್ರೆ ಈಗೇನು ಮಾಡ್ತೀವಿ ಅಂದರೆ ಕಾರ್ ತಗೊಂಡು ಒಡ್ಡಾಡ್ಕೊಂಡು ಬಂದ್ಬಿಡ್ತೀವಿ. ಮೈಸೂರು ದಸರಾ ಆಯಿತು, ಏನು ಆನಂದ ನಿಮಗೆಲ್ಲ ಅಲ್ವ? ಯಾರು DP-ಲಿ ನೋಡಿದ್ರು ಅದೇ ಲೈಟು. ಆದರೆ ಆ ಪುಟ್ಟ ಕರ್ನಾಟಕ ವಿಶಾಲ ಕರ್ನಾಟಕವಾಗಿ ಬೆಳಿಬೇಕಾದ್ರೆ ಅವತ್ತು ನಮ್ಮ ಹಿರಿಯರು ಎಷ್ಟೆಲ್ಲ ಕಷ್ಟಪಟ್ಟರು ಅದನ್ನು ನೀವು ಪಾಟೀಲ್ ಪುಟ್ಟಪ್ಪ ಅವ್ರನ್ನ ಕೇಳಬೇಕು, ಚಂಪ ಅವ್ರನ್ನ ಕೇಳಬೇಕು, ಕುವೆಂಪು ಅವ್ರನ್ನ ಕೇಳಬೇಕು, ಅವತ್ತಿನ ಕಾಲದ BM ಶ್ರೀಕಂಠೆ ಅವ್ರನ್ನ ಕೇಳಬೇಕಾಗ್ತದೆ ನೀವು. ಸಿ, ಇದು ಎಲ್ಲರ ಹೋರಾಟವಾಗಿ ಇವತ್ತು ಕರ್ನಾಟಕದಲ್ಲಿ ಅಲ್ಲಿ ನಮ್ಮ ಮೈಸೂರು ರಾಜರಿದ್ದಾರಲ್ಲ, ಅವರು ಅರಮನೆಗೆ ರಾಜರು, ಆದರೆ ನೀವು ಕರ್ನಾಟಕಕ್ಕೆ ರಾಜರು. ನಿಜ, ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲಿ ಬೇಕಾದರೂ ಓಡಾಡುವ ಸ್ವತಂತ್ರ ಇದೆ ನಿಮಗೆ.
ರಾಜರಿಗೆ ಸ್ವತಂತ್ರ ಇಲ್ಲ, ಯಾಕೆಂದ್ರೆ ಅವರು ಗನ್ಮ್ಯಾನ್ ಕರ್ಕೊಂಡು ಹೋಗ್ಬೇಕು, ಕೆಲವೊಂದು ಪ್ರೋಟೋಕಾಲ್ ಇದೆ. ಹೌದಲ್ಲ ಹೌದಲ್ಲ? ಆದರೆ ನಿಮಗೆ ಅದಿಲ್ಲ. ಮತ್ತೆ ಯಾಕೆ ಕೊರಗು? ಹೌದಲ್ಲ? ಆದ್ರಿಂದ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟಂತದ್ದು ಸಾಹಿತ್ಯ ಈ ಕಡೆ. ಒಂದು ಊರಿನಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಎಸ್ ಇದನ್ನ ಹೀಗೆ ಮಾಡಬಾರದು ಅಂತ ಹೇಳಿ ಒಬ್ಬ ರಾಜಕಾರಣಿ ದ್ರೋಹ ಮಾಡಿದರೆ ಆ ಜನಗಳಿಗೆ ಭಾವನೆ ತಂದು ಕೊಟ್ಟಿದ್ದು ನಿಮ್ಮ ಪತ್ರಿಕೆ. ಅರ್ಥ ಆಯ್ತಲ್ವಾ? ಹಣ ಅಂತ ಎಲ್ಲೂ ಹೋಗ್ಬಿಟ್ರಪ್ಪ, ದಯಮಾಡಿ ಹಣದಿಂದ ನೀವು ಒಳ್ಳೆ ಮೊಬೈಲ್ ಕೊಳ್ಳಬಹುದು ಅಷ್ಟೇ, ಖಂಡಿತ. ಬಟ್ ಆದರೆ ಅದನ್ನು ಉಪಯೋಗಿಸುವಂತ ಶಕ್ತಿ ಇದೆಯಲ್ಲ, ಮೆದುಳು ಇದೆಯಲ್ಲ, ಅದು ಕ್ರಿಯೇಟಿವ್ ಆದ್ರೆ ಆ ಖಂಡಿತ ಆ ಮೊಬೈಲ್ ನಿಮಗೆ ತುಂಬಾ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ಅದು ಸೆಲ್ಫಿಯ ಒಂದು ವಸ್ತು ಆಗ್ಬಿಟ್ರಿ ಏನೇನೂ ಆಗೋದಿಲ್ಲ ಕಣ್ರಿ. ಆದ್ರಿಂದ ಬಳಕೆ ಮಾಡ್ತಕ್ಕಂಥ ಕ್ರಿಯಾಶೀಲತೆ ನಿಮಗಿರಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಭಾವನೆಗಳು ಹೇಗಿರ್ತವೆ ಸಾಹಿತ್ಯದಲ್ಲಿ ಹೇಳ್ಬೇಕಾದ್ರೆ, ಯಾರ ಚಹರೆ ಹೋಲಿಕೆಯಾಗುವುದೋ ಅವರೇ ಅಣ್ಣ ತಮ್ಮಂದಿರು. ಅವಳಿ ಜವಳಿ ಅಂತ ಅನ್ಸುತ್ತೆ ನೋಡಿದಾಗ, ಅಣ್ಣ ತಮ್ಮಂದಿರು ಅನ್ಸುತ್ತೆ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಅನ್ಸುತ್ತೆ, ಸೋದರ ಸಂಬಂಧ ಅನ್ಸುತ್ತೆ. ಯಾರ ಚಹರೆ ಹೋಲಿಕೆ ಆಗ್ತದೋ ಅವ್ರನ್ನ ಸೋದರರು ಅಂತ ಕರಿಬೋದಂತೆ, ಅಣ್ಣ ತಮ್ಮದಿರು. ಯಾರ ಚಹರೆ ಹೋಲಿಕೆ ಆಗುವುದಿಲ್ಲವೋ ಅವರು ಆಪ್ತ ಮಿತ್ರರಂತೆ. ಅವನು ಬೇರೆ ಇವನು ಬೇರೆ. ಯಾರ ವಿಚಾರ ಹೋಲಿಕೆ ಆಗ್ತದೆ ನೋಡಿ, ಅದು ಚಹರೆ, ಇದು ವಿಚಾರ. ಯಾರ ಚಹರೆ ಹೋಲಿಕೆ ಆಗ್ತದೋ ಅವ್ರ ಅಣ್ಣ ತಮ್ಮದಿರಾಗ್ತದೆ. ಯಾರ ವಿಚಾರ ಒಂದೇ ಆಗ್ತದೋ ಎಸ್ ಓದುವವರು ಓದುವವರೇ. ಓಕೆ, ಇನ್ನು ಬೈಕ್ ಓಡಿಸೋರು. ಇನ್ನು ಉಳಿದಿದ್ದೆಲ್ಲ ಇದೆ, ಗಂಗೋತ್ರಲ್ಲಿ ಎಲ್ಲ ಉಂಟು, ಅದು ನಿಮಗೆ ಬಿಟ್ಟಿದ್ದು, ನೀವು ಉಳಿದಿದ್ದು ಹಾಕೊಳ್ಳಿ, ಇನ್ನು ಸಮಯ ಇಲ್ಲ. ಯಾರ ವಿಚಾರ ಹೋಲಿಕೆ ಆಗ್ತದೋ ಅವರು ಆಪ್ತ ಮಿತ್ರರಂತೆ. ಯಾರ ಚಹರೆ ಮತ್ತು ವಿಚಾರ ಎರಡೂ ಹೋಲಿಕೆ ಆಗುವುದಿಲ್ಲವೋ ಅವರು ಗಂಡ ಹೆಂಡಿರಂತೆ. ಇದು ನಾನು ಹೇಳಿದ್ದೆಲ್ಲ, ಪಾಪ ತತ್ವಜ್ಞಾನಿಗಳು ಯಾರು ಪಾಪ ಅವನೇ ಅಧ್ಯಯನ ಮಾಡಿ ಹೇಳಿದ್ದಾರೆ. ಆಮೇಲೆ ಜೋರಾಗಿ ಕೇಳಿಸ್ಬಿಟ್ರೆ ಆಮೇಲೆ ನಮ್ಮ ಮನೆಗೆ ರುಬ್ಬಾಕ್ಬಿಡ್ತಾರೆ, ಆಮೇಲೆ ಕಷ್ಟ. ಅದಾಯ್ತಲ್ಲ, ಹೌದಾ ಹೀಗೆಲ್ಲ ಹೇಳಿದಿರಿ ಅಂತ ಅದನ್ನ ಬರೆದರು ಪತ್ರಿಕೆನಲ್ಲಿ. ಇವತ್ತು ಸರ್ಕಾರ ಆಧಾರ್ ಕಾರ್ಡಿಗೆ 2,000 ರೂಪಾಯಿ ಕೊಡ್ತಾ ಇದೆ. ಪಾಪ ಇಲ್ಲಿ ನಮ್ಮ ಹುಡುಗ ನಿಂತಿದ್ದಾನೆ, ಯೋಚನೆ ಮಾಡಿ. ಆಧಾರ್ ಕಾರ್ಡ್ ನಮ್ಮ ಹುಡುಗರ ಆಧಾರ್ ಕಾರ್ಡ್ಗೆ ಬಹಳ ಅದು ವೆಯ್ಟೇಜ್ ಕಡಿಮೆ. ಪಾಪ ಸಿಮ್ ಗಿಮ್ ತಗೊಳ್ಳಿಕ್ಕೆ ಬಳಕೆ ಮಾಡಬೇಕು, ಆದ್ರೆ ಅವರ ಆಧಾರ್ ಕಾರ್ಡಿಗೆ ಬಹಳ. ಅದಕ್ಕೆ ನಮ್ಮ ಹುಡುಗ ಪತ್ರಿಕೆನಲ್ಲಿ ಬರೆದ, ನಾರಿ ಎಂದರೆ ಶಕ್ತಿ. ಇನ್ನೊಂದ್ಸರಿ ಹೇಳಿ, ನಾರಿ ಎಂದರೆ ಪುರುಷ ಎಂದರೆ ನಿಶಕ್ತಿ. ಏಕೆಂದ್ರೆ ಸಾಯಂಕಾಲನೂ ಟ್ಯಾಕ್ಸ್ ಕಟ್ಟಬೇಕು. ಒಂದೇ ಅಲ್ಲ, ಬಸ್ಸಲ್ಲಿ ಹೋದ್ರೆ ಸೀಟಲ್ಲಿ ಅವಳು ಕೂತಿರ್ತಾಳೆ, ಚಾಮುಂಡವನಂಗೆ ಕೂತ್ಕೊಬಿಡೋಕಾಗ್ದ? ಜಸ್ಟ್ ಒಂದು ಫೋಟೋ ತೆಗೆದ್ಬಿಟ್ಟು ಇದಾಯ್ತಲ್ವ, ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಾನೆ ಅಂದ್ರೆ ಪಾಪ ಇವನು ಯಾವ ಜೈಲ್ಗೆ ಹಾಕ್ತಾರೋ ಅವನಿಗೆ ಗೊತ್ತಿಲ್ಲ. ಪಾಪ ದುಡ್ಡು ಕೊಟ್ಟಿರೋ ನೀವು ನಿಂತ್ಕೊಂಡು. ಎಸ್, ಪತ್ರಿಕೆ ಇದನ್ನೆಲ್ಲ ನಾಡು. ಆದರೆ ಪತ್ರಿಕೆಗೆ ಇನ್ನೊಂದು ಶಕ್ತಿ ಇದೆ. ನಾನು ಸ್ತ್ರೀ ಶಕ್ತಿ ಬಗ್ಗೆ ಹೇಳಿದೆ, ನಿಶಕ್ತಿ ಬಗ್ಗೆ ಹೇಳಿದೆ. ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ, ಕರೆಂಟ್ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸೂರ್ಯಘರ್ ಯೋಜನೆ ಕೊಡ್ತಾ ಇದೆ. ಹೌದಲ್ಲ? ನಿಜವಾದ ಪತ್ರಿಕೋದ್ಯಮ ನೀವೆಲ್ಲ ಸೇರಿದ್ರೆ ರಾಜಕಾರಣಿನೂ ಒಳ್ಳೆ ಆಗ್ಬೇಕು. ಅವನಿಗೆ ಒಂದು ವಿಷನ್ ಇರಬೇಕು. ನನ್ನ ಜನಕ್ಕೆ ಕೊಡ್ತಾ ಇರುವಂತ 2,000 ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸೂರ್ಯಘರ್ ಯೋಜನೆ ಎರಡನ್ನು ಬ್ಲೆಂಡ್ ಮಾಡಿ ನಮ್ಮ ಎಲ್ಲ ಕರ್ನಾಟಕದ ಮನೆ ಮೇಲೆ ನಾವು ಸೋಲಾರ್ ಪ್ಯಾನೆಲ್ನ ಅಳವಡಿಸಿ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿ ಇವತ್ತು ಬರ್ತಾರಲ್ಲಪ್ಪ ನಮ್ಮ ಹುಡುಗರು, ಇವರಿಗೆ ಪ್ರೆಸ್ ಏನಾದರೂ ಅವ್ರು ಓಪನ್ ಮಾಡ್ತೀವಿ ಅಂದರೆ 1 ಯೂನಿಟ್ಗೆ 9 ರೂಪಾಯಿ ತಗೊಳ್ತಾ ಇದ್ದಾರೆ. ನಿಮಗೆ ಮೊದಲ 3 ವರ್ಷದಲ್ಲಿ ನಾವು ಬರೀ 2 ರೂಪಾಯಿ ತಗೊಳ್ತೀವಿ ಅಂತ ಹೇಳಿ ನಿಮ್ಮನ್ನು ಬೆಂತಟ್ಟಿದ್ರೆ ಕರ್ನಾಟಕದಲ್ಲಿ ಅದೆಷ್ಟು ಫ್ಯಾಕ್ಟ್ರಿ ಉತ್ಪತ್ತಿ ಆಗ್ತದೆ ಪ್ರೆಸ್ ಮೂಲಕ. ನಾನು ಹೇಳಿದ್ದು ಯುವ ಜನಕ್ಕೆ ಕೆಲಸ ಕೊಡಬೇಕಲ್ಲೋ. ಆದರೆ ಈಗ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಎಲ್ಲಿ ಗಂಟ ಕೊಡೋಕ್ಕಾಗುತ್ತೆ? ನಾನು ಈ ಸರ್ಕಾರ ಒಟ್ಟೋಯ್ತು ಅಂತ ಹೇಳ್ಕೊಡಿ, ಬೇರೊಂದು ಸರ್ಕಾರ ಬರುತ್ತೆ. ಆಗೇನ್ ಮಾಡ್ತಾರೆ ಅಂದ್ರೆ ಈ ಟ್ಯಾಕ್ಸ್ನು ಮುಂದುವರಿಸ್ತಾರೆ, ಆ 2,000 ರೂಪಾಯಿನ ನಿಲ್ಲಿಸ್ಬಿಡ್ತಾರೆ. ಆದರೆ ಜನರಿಗೆ ಹೊರೆ ಆಗೋದು ಯಾವಾಗ? ಅರ್ಥ ಆಯ್ತಾ? ಮೊನ್ನೆ ಇದೇ ರಾಜ್ಯದ ಒಂದು ಸಾರಿಗೆ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. KSRTC ತುಂಬಾ ಲಾಭದಲ್ಲಿದೆ, ನಾವು 900 ಬಸ್ಗಳನ್ನ ತಗೊಳ್ತಾ ಇದೀವಿ. ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆ ಮಾಡ್ಲಿಲ್ವಲ್ರಿ? ಸರಿಯಪ್ಪ, ಥ್ಯಾಂಕ್ ಗುಡ್, ಒಂದು ಚಪ್ಪಾಳೆ ಹೊಡೆಯೋಣ ರಾಜ್ಯ ಸರ್ಕಾರಕ್ಕೆ. ಆಮೇಲೆ ಯಾಕೆ ಸರಿ ಸ್ವಾಮಿ, ಈಗ KSRTC ಲಾಭದಲ್ಲಿದೆ, 900 ಬಸ್ ತಗೋತಾ ಇದ್ರೆ ಗುಡ್. ಆದರೆ ಇದಕ್ಕಿಂತ ಮುನ್ನ ಮಹಿಳೆಯರ ಹತ್ರನೂ ದುಡ್ಡು ತಗೋತಾ ಇದ್ರಲ್ಲ, ಹಾಗೆಲ್ಲ ಲಾಸು ಅಂತ ಇದ್ರಲ್ಲ, ಇದು ಯಾವ ಗಣಿತ ಅಂತ ಒಬ್ಬರಾರ ಕೇಳಿದ್ರ ಓಲಿ? ಅರ್ಥ ಆಯ್ತಾ? ಹಣ ಇದ್ರೆ ತಲೆ ಓಡಲ್ಲ ಮಾರಾಯ. ನಿನ್ನೊಳಗಡೆ ಬೆಳೆಯುವಂತ ಇಚ್ಛಾಶಕ್ತಿ ಇರಬೇಕು, ಆಗ ಸರ್ಕಾರವನ್ನು ಹಿಡಿದು ತರಾಟೆಗೆ ತಗೊಳ್ಬಹುದು. ಇವರು ಕೇಳಿ, ಇವರ ಕಾಲದಲ್ಲಿ ಸರ್ಕಾರ ಇದೆ ಅದು ಅಂತ ನಮಗೆ ಬೇಕಾಗಿಲ್ಲ, ಯಾವ್ದಾರ ಆಗ್ಲಿ, ಯಾರು ಅವರು ನಿಮ್ಮಿಂದ ಆಯ್ಕೆ ಆಗಿರೋ ಸರ್ಕಾರ ಅಷ್ಟೇ. ಈಗ ಆಳೋದು ಮುಂದೆ ಬರೋದು ನಮಗೆ ಅದು ಬೇಕಾಗಿಲ್ಲ. ನಾವು ಯಾವತ್ತೂ ಆಳುವರ ಕಚ್ಚೆ ಪಂಚೆ ಇಟ್ಕೊಂಡು ಓಡಾಡಬಾರ್ದು. ಅದೇ ಹುಡುಗ
ಇರಲಿ, ನೆಕ್ಸ್ಟ್ ಪ್ರಶ್ನೋತ್ತರದಲ್ಲಿ ಬರೋಣ. ಎಸ್, ಪ್ರಶ್ನೋತ್ತರದಲ್ಲಿ ಬರೋಣ, ಖಂಡಿತ ಬರೋಣ, ಅದಕ್ಕೆ ಬರ್ತೀನಿ ನಾನು. ಹಾಗಾಗಿ ಅಂತ ಒಂದು ಶಕ್ತಿ ನಿಮಗೆ ಬೇಕು. ಹಾಗಾಗಿ ಪ್ರತಿಭಟನಾ ಶಕ್ತಿ ಬೇಕು. ಒಂದು ಸಾಹಿತ್ಯಕ್ಕೆ ಅದಿತ್ತು. ಒಬ್ಬ ರಾಜಕಾರಣಿ ಮೋಸ ಮಾಡಿಬಿಟ್ಟ ಅಂದರೆ ಅವನ ಬಗ್ಗೆ ಎಲ್ಲ ಬರೆಯರು. ಯಾವ ರೀತಿ ಬರೆದರಂದ್ರೆ, ಸಾಹಿತ್ಯ ಮತ್ತು ಪತ್ರಿಕೆ ಎಷ್ಟು ಬ್ಯೂಟಿಯಾಗಿ ಬರೆದಿದೆ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಇದೆಲ್ಲ ಇಟ್ಕೊಳ್ಳಿ ದಯಮಾಡಿ, ಬೇಕಾಗ್ತದೆ. ಮಾನ್ಯ ಕೇಂದ್ರ ಸಚಿವರು ಅನ್ಯಾಯದ ವಿರುದ್ಧ ಪತ್ರಿಕೆಗಳು ಮತ್ತು ಸಮಾಜ ಮತ್ತು ಸಾಹಿತ್ಯ ಹೀಗೆ ಪ್ರತಿಭಟನೆ ಮಾಡ್ತದೆ ಅಂತ ಒಂದು ಇಂಟ್ ಕೊಡ್ತಾ ಇದ್ದೀನಿ ನಿಮಗೆ. ನಮ್ಮ ರಾಜಕಾರಣಿಗಳು ನಮಗೆ ತಲುಪಿಸ್ತಕ್ಕಂಥ ಸೌಲಭ್ಯಗಳನ್ನು ಹೇಗೆ ತಲುಪಿಸ್ತಾ ಇದ್ದಾರೆ. ಬರ್ತಾ ಇರ್ತಕ್ಕಂಥ ನೀರು ಕೊಳಾಯಿನಲ್ಲಿ ಬಂದರೆ ನಮ್ಮ ನಲ್ಲಿನಲ್ಲಿ ಅದು ಸೋರ್ತಾ ಇದೆ, ಟಪ್ 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 ಅಂತ. ಅದು ಹೇಗೆ ಅಂದ್ಲಿಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀನಿ. ನಾಕೆಲ್ಲ ಏನು ಸಾಹಿತ್ಯಕ್ಕೂ ಮತ್ತು ಪತ್ರಿಕೆಗೂ ಎಂತ ಪವರ್ ಇದೆ ಅದಕ್ಕೆ. ಯಾಸ್, ನಿಮ್ಮ ಹತ್ರ ಆಪಲ್ ಮೊಬೈಲೇ ಬೇಕಾಗಿಲ್ಲ, ನಿಜ. ಕನಸುಗಳಿದ್ರೆ ಸಾಕು, ಅದು ಕರ್ಕೊಂಡು ಹೋಗ್ತದೆ. ಅದು ಹೇಗೆ? ಮಾನ್ಯ ಕೇಂದ್ರ ಸಚಿವರು ಬಡ ಜನರ ಕಲ್ಯಾಣ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಐ ವಿಲ್ ಟೆಲ್ ಒನ್ಸ್ ಅಗೈನ್. ಮಾನ್ಯ ಕೇಂದ್ರ ಸಚಿವರು ಬಡ ಜನರ ಕಲ್ಯಾಣ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕೊನೆಯಲ್ಲಿ ಸ್ಥಳೀಯ ಶಾಸಕರು ನಂದಿಸಿದರು. ಬೂಟ್ ತಗೊಂಡು ಹೊಡಿಬೇಕಾಗಿಲ್ಲ, ಅವರಿಗೆ ಕೊರಳು ಪಟ್ಟಿ ಹಿಡಿದು ಕೇಳಬೇಕಾಗಿಲ್ಲ. 3 ಸಾಲಿನಲ್ಲಿ ಇವತ್ತು ಬಡ ಜನರಿಗೆ ಬರಬೇಕಾದಂತ ಯೋಗ್ಯಯುತವಾದಂತ ಹಣ ಎಲ್ಲಿ ಪೋಲಾಯ್ತಂತ 3 ಸಾಲಲ್ಲಿ ಹೇಳ್ಬಿಟ್ಟ ಅವನು. ಆದ್ರೆ ಇವತ್ತು ಪತ್ರಿಕೆ ಒಂದು ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ದ್ರೋಹ. ಇವತ್ತು ಪ್ರತಿಯೊಂದಕ್ಕೂ ಸ್ಕ್ಯಾನಿಂಗ್ ಬರಿತೀವಿ, ಪ್ರತಿಯೊಂದಕ್ಕೂ ಬ್ಲಡ್ ರಿಪೋರ್ಟ್ ಬರಿತೀವಿ, ಸೂಸು ತಗೊಂಡು ಬನ್ನಿ, ಅದು ತಗೊಂಡು ಬನ್ನಿ, ತಗೊಂಡು ಎಲ್ಲ ಚೆಕ್ ಮಾಡ್ತೀವಿ. ಎಂತ ಕಾಲಘಟ್ಟದಲ್ಲಿ ಇದ್ದೀವಿ ನಾವು, ಹೌದಲ್ಲ? ಯಾರೋ ಒಬ್ಬರು ಹೋಗಿ ನರಳಾಡ್ತಿದ್ದ ಸರ್ ದಂತ ವೈದ್ಯಕೀಯ ಆಸ್ಪತ್ರೆಯಲ್ಲಿ. ಅಮ್ಮ ಅಪ್ಪ ಅಬ್ಬ ಅಬ್ಬ ಏನ್ ಮಾಡ್ತಾ ಇದ್ದರು ಡಾಕ್ಟ್ರು? ಅರಳಿ ಮರದು ಅಲ್ಲಿ ಕೀಳ್ತವ್ರಕ್ಕಲ್ಲ, ಅದಕ್ಕೆ ನರಳಾಡ್ತಾ ಇದ್ದಾನೆ. ಒಂಟೆ ಹೋದ್ನೆ ಅಂದ್ರೆ ಸೀಟ್ ಹಾಕಕ್ಕೆ ಬರೋಕೆ ಹೋಗಿದ್ದಾನೆ. ಆಯ್ತಲ್ಲ, ಈ ಬಸ್ನಲ್ಲಿ ಯಾರು ಬಂದ್ರೆ ನಾವು ಖರ್ಚೀಫ್ ಹಾಕ್ತೀವಲ್ಲ, ಹಾಗೆ ಮಾಸ್ಟರ್ಗೊಂದು ನನಗೊಂದು ಅಂತ ಹೇಳಿದ್ದಲ್ಲ, ನೀವೆಲ್ಲ ಹೋಗಿ ಕುತ್ಕೊಂಡ್ಬಿಟ್ರೆ ಅರಳಿ ಮರ ನರಳಾಡೋಕೆ ಶುರು ಮಾಡ್ಬಿಟ್ರ. ಅಮ್ಮ ಅಪ್ಪ ಅಮ್ಮಮ್ಮ ಅಂತ ಏನ್ ಮಾಡ್ತಾ ಇದ್ರು? ಅಯ್ಯೋ ಡಾಕ್ಟ್ರು ಅಲ್ಲಿ ಕೀಳ್ತವ್ರೆ, ಅರಳಿ ಮರಕ್ಕೆ ತುಂಬಾ ನೋವಾಗ್ಬಿಟ್ಟಿದೆ. ಅರಳಿ ಮರ ಇನ್ನೊಂದು 2-3 ನಿಮಿಷ ಆದ್ಮೇಲೆ ಬಾಯಿ ಬಡ್ಕಕ್ ಶುರು ಮಾಡ ಲೋ ಅಂತ, ಲೋ ಲೋ ಲಪ ಅಂತ ಬಾಯಿ ಬಡ್ಕೊಂತ ಇದ್ದಾನೆ. ಲೋ ಈಗೇನ್ ಮಾಡ್ತಾ ಇದ್ರು? ಡಾಕ್ಟ್ರು ಬಿಲ್ ಕೀಳ್ತವ್ರೆ ಕಳ ಈಗ ಅಂತ. ಒಂದೇ ಸಾಲಿನಲ್ಲಿ ಒಂದು ವೈದ್ಯಕೀಯ ವ್ಯವಸ್ಥೆನಲ್ಲಿರ್ತಕ್ಕಂಥ ಅಸ್ತವ್ಯವಸ್ಥೆಯನ್ನ ಬರೆದವರು ಯಾರಂದ್ರೆ ಪತ್ರಿಕೆಯವರು. ಆ 3 ಸಾಲಿನಲ್ಲಿ ಒಂದು ರಾಜಕಾರಣಿಯ ಒಂದು ಅವ್ಯವಸ್ಥೆಯನ್ನ, ಆರ್ಥಿಕ ಸಂಕಷ್ಟಗಳನ್ನ, ಜನಕ್ಕೆ ಸೇರ್ಬೇಕಾದಂತ ಹಣ ಹೇಗೆ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥ ಬರೆದವರು ಸಾಹಿತ್ಯದವರು. ಯಾಕೆ ಹೋಲಿಕೆ ಆಗೋದಿಲ್ಲ? ಆದ್ರಿಂದ ಇಂಥ ಕೆಲಸಗಳಾಗಬೇಕು. ಸ್ವಾಸ್ಥ್ಯ ಸಮಾಜದ ನಿರ್ಮಾಣ, ಆರೋಗ್ಯಪೂರ್ಣವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಹಿತ್ಯನೂ ಬದ್ಧ, ಪತ್ರಿಕೆನೂ ಬದ್ಧ. ಸಾಹಿತ್ಯವನ್ನು ಬಿಟ್ಟು ಪತ್ರಿಕೆ ಇರ್ಲಿಕ್ಕಾಗೋದಿಲ್ಲ, ಪತ್ರಿಕೆಯನ್ನು ಬಿಟ್ಟು ಸಾಹಿತ್ಯ ಇರ್ಲಿಕ್ಕಾಗೋದಿಲ್ಲ. ಅದೇ ನಾನು ಹೇಳಿದೆ, ಅವೆರಡು ಬ್ಲೆಂಡ್ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಕುವೆಂಪು ಅವರು ಬರೀತಾರೆ, ಎಷ್ಟು ಅದ್ಭುತವಾಗಿ ಬರೀತಾರೆ. ನಿಮಗೆಲ್ಲ ಇದು ತಟ್ಟಿಲ್ಲ, ನೋವಿಲ್ಲ ಈಗ ನಿಮಗೆಲ್ಲ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು. ಮನುಷ್ಯತ್ವಕ್ಕಿಂತ ಧರ್ಮ ಇದೆಯಾ? ಇವತ್ತು ಖಾದಿ, ಕಾವಿ, ಖಾಕಿ ನಾವೆಲ್ಲರೂ ಸೇರ್ಕೊಂಡು ಬಸವಣ್ಣನನ್ನ ನಾವೇನ್ ಮಾಡ್ತೀವಿ, ಜೈಕಾರ ಆಗ್ತಾ ಇದ್ದೀವಿ. ಆದ್ರೆ ಈ ಕಡೆ ಬಂದ್ರೆ ಧರ್ಮದ ಕಾಲಂನಲ್ಲಿ ಇದು ಬೇಡ ಅದು ಬರೀರಿ ಅಂತ ಹೇಳ್ತಾರೆ. ಯಾರನ್ನ ನೆಂಬೋಣ ನಾವು? ನಾಚಿಕೆ ಆಗುದಿಲ್ಲ ನಮ್ಗೆ? ಇದೇ ಮೇಷ್ಟ್ರು, ಅದು ಪುಟ್ಸ್ವಾಮಿ ಸರ್ ಆಗಿರ್ಬೋದು, ಭೀಮ್ರ ಸರ್ ಆಗಿರ್ಬೋದು, ಪಂಪನ್ ಬಗ್ಗೆ ಪಾಠ ಹೇಳ್ತೀವಿ. ಏನಂತ ಪಂಪನ್ ಬಗ್ಗೆ ಪುಟ್ಸ್ವಾಮಿ ಸರ್? ಮಾನವ ಜಾತಿ ತಾನೊಂದೇ ಒಲಂ ಹೇಳ್ಬಿಟ್ಟೆ. ಈಗ ನಾನು ಮಾನವ ಜಾತಿ ತಾನೊಂದೇ ಒಲಂ, ಮನುಷ್ಯ ಜಾತಿ ಒಂದೇ ಅಂತ ಹೇಳಿ 1 ಗಂಟೆ ಭಾಷಣ ಹೊಡೆದೋ. ಅದಾದ ಮೇಲೆ ಭೀಮರಾಜರೇಗೌಡರು, ಬಸವಣ್ಣ ಬಂದ್ರು, ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಪಾಠ ಹೇಳಿ ಒಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡ್ರು. ಆದರೆ ಸರ್ಕಾರ ಏನ್ ಮಾಡ್ತು? ನಮ್ಮನ್ನ ಸೆನ್ಸಸ್ಗೆ ಹಾಕ್ಬಿಡ್ತು. ಈಗ ಜಾತಿ ಗಣತಿಗೆ ನಿಮ್ ಕೇರಿಗೆ ಬಂದ ನಾವು ಪುಟ್ಸ್ವಾಮಿ ಸರ್, ನಮ್ಮ ಪ್ರಿಯ ಶಿಷ್ಯ ಕುಡಿಲಿಕ್ಕೆ ಕಾಫಿ ಕೊಟ್ಟಿದ್ದಾನೆ, ಹಸುವಿನ ಹಾಲು ಹಳ್ಳಿದು, ಸಿಟಿದಾಗಲ್ಲ. ಈ ಗೌರಿಗೆ ಪಾಪ ಪೇಪರ್ ಬಿಟ್ರೆ ಏನೂ ಇಲ್ಲ. ಗೌರಿ ಅಂದ್ರೆ ಹಸು, ನೀವು ಕಟ್ಕೊಂಡಿರ್ತಿರಲ್ಲ, ಪ್ಲಾಸ್ಟಿಕ್ ಮೇಯ್ತಾ ಇದೆ ಓಲ್ ಪೋಸ್ಟು. ಆದರೆ ನಮ್ಮ ಗೌರಿ ಸದ್ಯ ಪರವಾಗಿಲ್ಲ, ಹಸುರುಲ್ ಮೇಯ್ತಾ ಇತ್ತು. ಇನ್ನೊಂದು
ಅದು ಮಂಡ್ಯದಲ್ಲಿ ಹುಟ್ಟಿದೆ. ಮಂಡ್ಯ ಅಂತ ನೋಡಿ, ಅದಕ್ಕೆ ಹೇಳು ಸಾಹಿತ್ಯಕ್ಕೆ ಎಂತ ಶಕ್ತಿ ಇದೆ ಅಂದ್ರೆ ನಿಂತ ಕಡೆ ಏನಾದ್ರು ಮಾಡ್ಕೊಟ್ಬಿಡ್ಬೋದು. ಅಪರೂಪಕ್ಕೆ ಮಗು ಜನ್ಮ ಆಯಿತು, ಹೌದು ಅಪರೂಪಕ್ಕೆ ಬರೋದು, ಇನ್ನೇನು ಜೆರಾಕ್ಸ್ ಮಿಷಿನ್ ಅದ ಲಡ ಲಡ ಮಗು ಹುಟ್ಟಿದ ತಕ್ಷಣ ಅವ್ರ ಅಮ್ಮನ ಕೇಳ್ತಂದೆ, ಕಾಲ್ಪನಿಕ ನಗೆಯೇ ಅಷ್ಟೇ. ಅವ್ರ ಅಮ್ಮನ ಕೇಳ್ತಂದೆ, ಅಮ್ಮ ಅಡಿಗೆ ಏನ್ ಮಾಡಿದ್ಯಾ? ಉಪ್ಸಾರು ಮುದ್ದೆ ಮಾಡಿದ್ದೀನಿ ಕಣ್ಣ ಮಗ ಅಂತು. ಮತ್ತೆ ಮಂಡ್ಯದಲ್ಲಿ ಹುಟ್ಬಿಟ್ಟೆ ಅಂತದ್ದು. ಯಾಕಂದ್ರೆ ಮುದ್ದೆ ಉಪ್ಸಾರು ನಮಗೆ ಬಹಳ ಪ್ರೀತಿ ಅಲ್ವೇನ್ರಿ? ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂತ ಹೇಳಿ ಮಂಡ್ಯದಲ್ಲಿ ಬೀಗ್ ರೂಟ್ ಆದ್ರೆ 4 ಹೆಣ ಕೆಡಬಹುದು ನಾವು, ಆಯ್ತಲ್ಲ. ಗಾಡಿ ಬಾಡಿ ಎರಡಿಗೂ ಹಾಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಹಾಗೆ. ಎಸ್, ಪುಟ್ಸ್ವಾಮಿ ಸರ್ ನಾನು ಬೀದಿನಲ್ಲಿ ನಿಂತು ಸೆನ್ಸಸ್ ಮಾಡ್ತಾ ಇದ್ದೀವಿ, ನನ್ನ ಪ್ರಿಯ ವಿದ್ಯಾರ್ಥಿನಿ ಬಂದ್ಬಿಟ್ಟು ಕಾಫಿ ಕೊಟ್ಟಿದ್ದಾರೆ, ಒಂದು ಜ್ಯೂಸ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಆ ಹುಡುಗಿ ಕೇಳ್ತು, ಜಾತ್ಯಾತೀತೆಯ ಬಗ್ಗೆ ಪಾಠ ಹೇಳಿ ರಾಷ್ಟ್ರ ಪ್ರಶಸ್ತಿ ಪಡೆದ ಶಿಕ್ಷಕರೊಬ್ಬ ಇವರೇ ನಾವೇ. ಜಾತ್ಯಾತೀತೆ ಬಗ್ಗೆ ಪಾಠ ಹೇಳಿ ರಾಷ್ಟ್ರ ಪ್ರಶಸ್ತಿ ಪಡೆದ ಶಿಕ್ಷಕರೊಬ್ಬರು ಬೀದಿಯಲ್ಲಿ ನಿಂತು ಜಾತಿ ಸಮೀಕ್ಷೆ ಮಾಡುವಾಗ ಅವ್ರ ನೆಚ್ಚಿನ ವಿದ್ಯಾರ್ಥಿ ಕೇಳಿದನಂತೆ, ಹಲಸು ತಿನಿಸಿದ ಗುರುಗಳೇ ಒಲಸನ್ನೇಕೆ ಕೇಳುತ್ತಿರುವಿರಿ ಅಂತ. ಈಗ ನಮ್ಮದು ತಗೊಂಡು ನಾವೇ ಹೊಡ್ಕೊಳ್ಬೇಕೋ ಅಥವಾ ಟವಲ್ನ ಇಲ್ಲ ಕರ್ಚೀಪ್ ತಗೊಂಡು ತಲೆ ಮೇಲೆ ಹಾಕೊಂಡು ಬರಬೇಕೋ? ಇದ್ದಾರೆ ಶಿಕ್ಷಕರು ಇದ್ದಾರೆ, ಜಾವ ಧರ್ಮ ಜಾತಿ ಎಲ್ಲಕ್ಕೆ ಬಿಟ್ಟು ವಿದ್ಯಾರ್ಥಿಗಳಿಗೆ ತಮ್ಮನ್ನೇ ತಾವು ಅರ್ಪಿಸ್ಕೊಂಡಂಥವ್ರು ಬೇಕಾದಷ್ಟು ಇದ್ದಾರೆ ನನಗೆ ಗೊತ್ತು. ಆದರೆ ಏನು ಮಾಡೋದು ಸರ್ ಇಂಥ ಸನ್ನಿವೇಶದಲ್ಲಿ ತಗೊಂಡು? ಮಾಡಲಿಲ್ಲ ಅಂದರೆ ಸರ್ಕಾರ ತೂಗುಗತ್ತಿ ನಮಗೆ ಕಿತ್ತೋಗಿಯುತ್ತೆ. ಮಾಡಿದ್ರೆ ವಿದ್ಯಾರ್ಥಿಗಳು ಪರವಾಗಿಲ್ಲ ಕಡ ಭಾಷಣ ಚೆನ್ನಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಮಾಡ್ತಾರೆ. ಆದರೆ ಆಚಾರ ಆಡುವುದಕ್ಕೆ ಸುಲಭ, ಅನುಸರಿಸುವುದಕ್ಕೆ ಕಷ್ಟ ಸ್ವಾಮಿ. ಕ್ಲಾಸಲ್ಲಿ ಚಂದ ಸರ್ ನೋಡಿದೆ, ಭಾಳ ಚಂದ ಮಾಡಿದ್ರು. ಇಲ್ಲಿ ಏನು ಮಾಡೋದು ನಮ್ಮ ಬರ ಅಲ್ಲಿ ಪುಟ್ಸ್ವಾಮಿ ಸರ್ ತಪ್ಪ, ನನ್ನ ತಪ್ಪ, ಏನು ಮಾಡ್ತೀರಿ? ಎಸ್ ನೋಡಿ, ಅಂಥದ್ದೆಲ್ಲ ಪ್ರಶ್ನೆ ಮಾಡುವಂಥ ತಾಕತ್ತೆ ನಿಮಗಿದೆ. ಎಚ್ ನರಸಿಂಹಯ್ಯ ಬಗ್ಗೆ ಕೇಳಿದಿರಿ? ಕೇಳಿಲ್ಲ? PUC ಓದಿದಿರಿ? ಜ್ಯೋತಿಷಿ ಅರ್ಥಪೂರ್ಣವೋ ಅರ್ಥರಹಿತವೋ ಪಾಠ ಇತ್ತೋ? ಮೇಷ ಉದ್ದಾರ, ಅಟ್ಲೀಸ್ಟ್ ಕನ್ನಡದಲ್ಲಿ ಆ ಪಾಠ ಇದೆ. ಈಗ ಹಿಂಗೆ ಮರೆತರೆ ನಮ್ಮ ಮರ್ಯಾದೆ ಏನಾಗಬೇಕು? ಸುಳ್ಳುಗಾರ ಹೇಳ್ರೋ ಅಟ್ಲೀಸ್ಟ್ ಗೊತ್ತು ಅಂತ. ಆಮೇಲೆ ನೋಡೋಣ ಮುಂದಕ್ಕೆ. ಈಗ ಮಕ್ಳಿಗೆಲ್ಲ ಹೋಗಿ ಡಿಗ್ರಿನಲ್ಲಿ ಕೇಳಿದ್ರೆ ನಿಮ್ಗೆ ಯಾರು ಇಷ್ಟ ಅಂದರೆ ನಮ್ಮ ಕುವೆಂಪು ಇಷ್ಟ, ಬೇಂದ್ರೆ ಇಷ್ಟ. ಯಾಕೆ ಇಷ್ಟ? ಇಷ್ಟ ಸರ್, ಯಾಕೆ ಇಷ್ಟ ಅಂತ ಹೇಳೋದಿಲ್ಲ, ಒಟ್ಟಿನಲ್ಲಿ ನಲಿಯೋದಷ್ಟೆ. ದಯಮಾಡಿ ನಿಮಗೆ ಗೊತ್ತಿಲ್ಲದಿರೋ ವಿಚಾರ ಇರಬಾರ್ದು. ನೋಡಿ ಎಷ್ಟು ವೀಕ್ ಇದ್ದೀರಿ ನೀವು. ಎಚ್ ನರಸಿಂಹಯ್ಯ ಅವರು ಒಂದ್ಸರಿ ಪೊಲೀಸ್ ಅಕಾಡೆಮಿ ಅವ್ರನ್ನ ಇಂಟರ್ವ್ಯೂನಲ್ಲಿ ಅಧ್ಯಕ್ಷರಾಗಿ ಸೆಲೆಕ್ಟ್ ಮಾಡಿರ್ತಾರೆ. ಎಸ್, ಅದನ್ನು ಹೇಳ್ತೀನಿ. ಭಾಳ ಚೆನ್ನಾಗಿದೆ ನಿಮ್ಮ ಲೇಖನಿಗೆ, ಭಾಳ ಅದ್ಭುತವಾದಂಥ ಶಕ್ತಿ ತುಂಬುವಂಥ ಒಂದು ಪ್ರೋಗ್ರಾಮ್ ಕೊಡ್ತಾರೆ. ಎಚ್ ನರಸಿಂಹಯ್ಯ ಅವರು ಬಂದರು, ಎಲ್ಲ ಅಭ್ಯರ್ಥಿಗಳ ಸೆಲೆಕ್ಷನ್ ನಡೀತಾ ಇತ್ತು ಪೊಲೀಸ್ ಇಲಾಖೆಯಲ್ಲಿ. ಒಬ್ಬ ಬಂದ, ಗಡ್ಡ ಬಿಟ್ಟಿದ್ದಾನೆ, ಮೀಸೆ ಬೋಳಿಸಿದ್ದಾನೆ. ಯಾವ ಧರ್ಮ ಜಾತಿ ನಮಗೆ ಬೇಡ, ಸೆಲೆಕ್ಟ್ ಆಗಿದ್ದೇನೆ ಸರ್. ಇದೇನಿಗೆ ಮೀಸೆ ಬೋಳಿಸಿದ್ದಾರೆ, ಗಡ್ಡ ಬಿಟ್ಟಿದೆ ಸರ್? ಅವ್ರ ಧರ್ಮ ಹಂಗೆ ಹೇಳುತ್ತೆ, ನಮ್ಮ ಸಂವಿಧಾನದಲ್ಲಿ ಅದು ಅವಕಾಶ ಇದೆ, ನಾವು ಮಾಡಬೇಕು ಸರ್. ದಟ್ಸ್ ಗುಡ್, ಒಳ್ಳೆ. ಇನ್ನೊಬ್ಬ ಬಂದ, ಮೀಸೆ ಬಿಟ್ಟಿದ್ದಾನೆ, ಗಡ್ಡ ಬೋಳಿಸಿದ್ದಾನೆ. ಆಯ್ತಾ, ಇದೇನೇ ಇದು ಸರ್ ಇವ್ರದ ಚಹರೆ ಇದೆಲ್ಲ. ಇನ್ನೊಬ್ಬ ಸಿಕ್ ಬಂದ, ಟೋಪಿ ಹಾಕೊಂಡು, ಒಂದು ಗಡ್ಡನು ಬಿಟ್ಟಿದ್ದ, ಮೀಸೆನೂ ಬಿಟ್ಟಿದ್ದ, ಮೇಲೆ ಆ ಒಂದು ಧರ್ಮದ ಏನೋ ಸಂಕೇತ ಹಾಕೊಂಡು ಬಂದಿದ್ದ. ಇದೇನಿದು ಸರ್? ಅವ್ರ ಧರ್ಮ. ಸರ್ಗೆ ಬೇಜಾರಾಗ್ಬಿಡ್ತು. ಅಲ್ಲಿ ಕೂತಿದ್ದಂಥ ಅಕಾಡೆಮಿ ಸದಸ್ಯರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಸತ್ಯ, ಅವ್ರವ್ರ ಧರ್ಮ ಎಲ್ಲ ಫಾಲೋ ಮಾಡಬೇಕು, ದಟ್ಸ್ ಗುಡ್, ಅದ್ಭುತ. ನಾಳೆ ಇದೇ ಎಕ್ಸಾಮ್ ಬರೆದ್ಬಿಟ್ಟು ಒಬ್ಬ ಜೈನ ದಿಗಂಬರ ಸೆಲೆಕ್ಟ್ ಆಗೋದಾ? ಬಹಳ ಗಂಭೀರವಾದ ಪ್ರಶ್ನೆ. ನಗಬಹುದು, ಮನಸಾರೆ ನಗಬಹುದು. ಆದರೆ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕೆ ಎಂಥ ಕಠಿಣ ಪರಿಸ್ಥಿತಿ ಸಂದೊಡ್ತದೆ. ಪರಿಸ್ಥಿತಿ ಗೊತ್ತಿಲ್ಲ ನಮಗೆ. ಇದುವರೆಗೆ ಈ ರೀತಿ ಯೋಚನೆ ಮಾಡಿದ್ರೆ ನೀವು? ದಟ್ ಈಸ್ ಕಾಲ್ ವೈಚಾರಿಕತೆ, ವಿಮರ್ಶೆ, ಉಜ್ಜಿ ನೋಡುವುದು, ಆಳಕ್ಕಿಳಿದು ಅಧ್ಯಯನ ಮಾಡ್ತಕ್ಕಂಥದ್ದು, ಕೇಸ್ ಸ್ಟಡಿ ಮಾಡ್ತಕ್ಕಂಥದ್ದು. ಇಂಚಿಂಚು ಎಳೆಯಾಗಿ ನೀವು ಅಧ್ಯಯನ ಮಾಡಿ ಆ ಒಂದು ಸನ್ನಿವೇಶವನ್ನು ಸಮಾಜಕ್ಕೆ ಒಪ್ಪಿಸ್ತಕ್ಕಂಥ ತಾಕತ್ತು ಯಾರಿಗಿದೆ ಅಂದರೆ ನಮ್ಮ ಸಾಹಿತ್ಯಕ್ಕೆ, ನಿಮ್ಮ ಲೇಖನಿಗಿದೆ. ಅರ್ಥ ಆಗ್ತದೇನ್ರಿ? ಅದಕ್ಕೆ ಹೇಳೋದು, ಸುಮ್ಮನೆ ಅದನ್ನೆಲ್ಲ ಮಾಡಿಕೊಂಡು ಬಂದರೆ ನಿಮಗೇನು ಸಿಗೋದಿಲ್ಲ. ಇಂತಿಂಥ ಸನ್ನಿವೇಶಗಳೆಲ್ಲ ಇದೆಲ್ಲ ಬರ್ತದೆ. ಭವಿಷ್ಯಕ್ಕೇನು ಉಳಿಸೋದು ಬೇಡವಾ? ಎಲ್ಲ MP MLAಗಳು ಯಾರು ಬರಲಿ, ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಏನು ಇಡ್ತೀರಪ್ಪ ನೀವು? ಅದಕ್ಕೆ ಹೇಳೋದು, ಯಾರಿಗೆ ನಮ್ಮ ಸಾಹಿತ್ಯಕ್ಕೆ ಆ ಶಕ್ತಿ ಬೇಕು, ನಿಮ್ಮ ಲೇಖನಿಗೆ ಇದ್ದರೆ ಮುಂದಿನ ಮೊಮ್ಮಕ್ಕಳಿಗೆ ಒಂದಷ್ಟು ಇಟ್ಟು ಹೋಗ್ಬೋದು. ನಿಮ್ಮ ತಂದೆ ತಾಯಿ ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾರೆ? ನಿಮಗೋಸ್ಕರನೇ. ಪ್ರೌಡ್ ಫೀಲ್ ಹೇಳಿ, ಯಾರಿಗೋಸ್ಕರ?
ನಿಮಗೆ ಕಣ್ರಿ, ಗೊತ್ತಾಯ್ತಲ್ವಾ? ಇನ್ನೇನು ಆಸ್ತಿ ಎಲ್ಲ ಯೂನಿವರ್ಸಿಟಿ ಬರೆಯೋಕೆ ಹೋಗಲ್ಲ, ನಮಗೆ ಬರೆಯಲ್ಲ, ನಿಮಗೆ. ಅದು ನಿಮಗೇನೆ ಹೇಳ್ತಾ ಇರೋದು. ಅಜ್ಜಿ ತನ್ನ ಮಡಿಕೆ, ತನ್ನ ಸೊಂಟದ ಡಾಬನಲ್ಲಿ, ತನ್ನ ಎಲೆ ಅಡಿಕೆ ಚೀಲದಲ್ಲಿ 10 ರೂಪಾಯಿ ಮಡಗಿದ್ರು ಬಹಳ ಪ್ರೀತಿಯಿಂದ ನಿಮಗೆ ಒಪ್ಪಿಸ್ಬಿಟ್ಟು ಹೋಗೋದು ಅವಳು ಸಾಯುವಾಗ. ನನ್ನ ಮೊಮ್ಮಗಳಿಗಾಗುತ್ತೆ ಕಣಪ್ಪ, ನನ್ನ ಮೊಮ್ಮಗನಿಗೆ ಕಣಪ್ಪ, ಮಹಾರಾಜ್ನಾಗಿದ್ದಾನೆ ಕಣಪ್ಪ ಅಂತ ಹೇಳಿ ಆ ಪ್ರೀತಿಯನ್ನು ಬೆರೆಸಿ ಅದು 10 ರೂಪಾಯೋ 100 ರೂಪಾಯಿನೋ ಕೊಟ್ಟೋಗ್ತದೆ. ಅದು 10 ಕೋಟಿಗೆ ಸಮ. ಬೆಂಗಳೂರಿನಲ್ಲಿ 2 ಬಿಲ್ಡಿಂಗ್ ಕಟ್ಟಿದಾರಲ್ಲ, ಇದ್ರ ಮುಂದೆ ಅದೇನೇನೂ ಅಲ್ಲ. ಅದನ್ನು ನಾವೇನು ಮಾಡೋದು? ಅದಕ್ಕೆ ಲೆಕ್ಕ ಹಾಕೊಂಡ್ಬಿಟ್ಟಿದ್ದೀವಲ್ಲ. ಇವತ್ತು ಹುಡುಗನನ್ನು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಹುಡುಗನ ಅಲ್ಲಿ ಇಲ್ಲ ನಮ್ಮ ಅರಳಿ ಮರ ಬಂದ ವಾಪಸ್ ಎಲ್ಲ ಹೊರಟೋಗಿದೆ, ಹುಡುಕಿ ಸಾಕಾಯ್ತು, ಪಾಠ ಮಾಡೋ ಮೂಡೇ ಇರಲಿಲ್ಲ. ಈಗ ಬಂದೆ ನೋಡಿ, ಈಗ ಬಂತೀಗ ನಮ್ಮ ಅರಳಿ ಮರನ ಕೇಳಿದೆ ಹುಡುಗಿ ಹೇಗಿರಬೇಕು ಅಂತ. ಅವನಿಗೆ 3 ಹುಚ್ಚು, ತೆಳ್ಳಿಗಿರ್ಬೇಕು ಬೆಳ್ಳಿಗಿರ್ಬೇಕು. ಇದು ಮನೋರೋಗ ಪುಟ್ಟ ಸಮಸ್ಯೆ ನಮ್ಗೆ ಎಲ್ಲ. ಹುಡುಗಿ ಹೆಂಗಿದಂತೆ ಕಪ್ರಿ ಆದ್ರಾಗಲ್ಲ, ಕರ್ಗಿ ಆದ್ರಾಗಲ್ಲ. ಹೌದಾ? ನಮ್ಮ ಹುಡುಗನು ಹೇಳ್ದ ಎಲ್ಲರ ಹುಡುಗರ ಅಭಿಲಾಷೆ ಅವನು ತೆಳ್ಳಿಗಿರ್ಬೇಕು ಬೆಳ್ಳಿಗಿರ್ಬೇಕು, ಡಿಗ್ರಿ ಮಾಡಿದ್ರೆ ಸಾಕು ಸರ್, ಏನು ನಮ್ಗೆ ಅಡ್ಜಸ್ಟ್ ಆದ್ರೆ ಸಾಕು. ಅವನ ಹಣೆ ಬರುವೆ ತೀರೋಯ್ತು ಪಾಪ, 3 ಲೈನ್. ಆದ್ರೆ ಅವ್ನು ಲವರ್ ಕೇಳಿದ್ರಂತೆ ಹುಡುಗ ಹೇಗಿರ್ಬೇಕು? ಅವಳು 3 ಬಿಲ್ ಬರ್ತದಲ್ಲ. ಹುಡುಗ ಹ್ಯಾಂಡ್ಸಮ್ ಆಗಿರ್ಬೇಕು, ಸಿಗರೇಟ್ ಪ್ಯಾಕ್ ಇರಬಾರ್ದು, 6 ಪ್ಯಾಕ್ ಇರಬೇಕು, ಫೇರ್ ಆಗಿರ್ಬೇಕು, ಗೌರ್ಮೆಂಟ್ ಕೆಲಸ ಇರಬೇಕು, ಹ್ಯಾಂಡ್ಫುಲ್ ಸ್ಯಾಲರಿ ಇರಬೇಕು, ಕಾರ್ ಇರಬೇಕು, ಬೈಕ್ ಇರಬೇಕು, ಮೈಕ್ ಇರಬೇಕು, ಹೊಲ ಇರಬೇಕು, ಆಸ್ತಿ ಇರಬೇಕು, ಮನೆ ಇರಬೇಕು, ಮಠ ಇರಬೇಕು, ಎಲ್ಲ ಇರಬೇಕು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಅತ್ತೆಗಳು ಫೋಟೋ ಗೋಡೆ ಮೇಲೆ ಇರಬೇಕು. ಏನೋ ಅಷ್ಟೊಂದೇನೋ ಸಹಿಸ್ಕೋಬೇಕು, ಸುಳ್ಳೋ ಪಳ್ಳೆ ಹೇಳಿ ಇದು ಎಲ್ಲಪ್ಪ ಸಹಿಸ್ಕೋತೀರಿ? ಇವತ್ತಿನ ಮದುವೆ ಹೇಗಾಗಿದೆ ಅನ್ನೋದಕ್ಕೆ ಸಾಹಿತ್ಯ 4 ಲೈನಲ್ಲಿ ಇವತ್ತಿನ ಹುಡುಗಿ ಅಭಿಲಾಷೆಯನ್ನು ಕಟ್ಟಿಕೊಟ್ಬಿಡ್ತು. ಅದು ತಮಾಷೆಯಾಗಿ ಕಂಡ್ರೂ ಸಹ ಅದು ಸತ್ಯ. ಹಳ್ಳಿಲಿ ಹೋಗಿಬೇಕಾದ್ರೆ ಗೌರ್ಮೆಂಟ್ ಕೆಲಸ ಎಲ್ಲಿದೆ? ಅದೇನು ಕೇರ್ ಮಾರ್ಕೆಟಲ್ಲಿ ಸಿಗುತ್ತೆ ತಗೊಬರಕ್ಕೆ? ನೆವರ್. ಆ ಕೆಲಸದಲ್ಲಿ ಇರೋರೆ ಒದ್ದಾಡ್ತಾ ಇದ್ದಾರೆ, ನಮ್ಮನ್ನು ಅಲ್ಲಾಗ್ತಾರೆ ಇಲ್ಲಾಗ್ತಾರೆ ಸಾಯಿಸ್ತಾ ಇದ್ದಾರೆ, ನಮಗೆ ಬೇಡ ಅಂತ ಅವ್ರು ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಹುಡುಗ ಏನು ಮಾಡ್ತಾನೆ? ಅಯ್ಯೋ ಯಾವುದೋ ಸಾಕಪ್ಪ ಸುಮಾರು ಮದುವೆಗೆ 2 ಗಂಟೆ ಇರಲಿ ಅಂತೇಳಿ. ಆದರೆ ನಾನು ಹೇಳ್ತಾನೆ, ಈ ಲೇಖನಿ ಮತ್ತು ಸಾಹಿತ್ಯಕ್ಕೆ ಏನು ಶಕ್ತಿ ಇದೆ, ಭವಿಷ್ಯದ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳಿಕ್ಕೆ ಇದು ಹೇಗೆ ಕಾರಣ ಅಂದರೆ ವಿತಿನ್ 10 ಮಿನಿಟ್ಸಲ್ಲಿ ಮುಗಿಸೋಣ ಹರಿಕತೆ ಎಲ್ಲ. ಎಸ್, ಅಲ್ಲಿನ MLA ಏನು ಮಾಡಿದ್ದಾನೆ ಪುಟ್ಟ ಸಂಸರಿ? ಎಲ್ಲ ಗೋಮಾಳೆ ಎಲ್ಲ ದೋಚಿಬಿಟ್ಟಿದ್ದಾನೆ, ಎಲ್ಲ ಉಂಡೆ ನಾಮ. ಇಲ್ಲಿ ಬೆಟ್ಟ ಇತ್ತು, ಸ್ವೈನ್ ಟೊಪ್ಪ, ಕ್ಲೀನ್ ಕೃಷ್ಣಪ್ಪ ಎಲ್ಲ ದೋಚಿಬಿಟ್ಟಿದ್ದಾನಲ್ಲಪ್ಪ ಅಂತ ಹೇಳಿ. ಯಾಕಂದ್ರೆ ಅವನ ಪವರ್ ಆಗಿತ್ತು. ಅದಕ್ಕೆ ಒಂದು ಸಾಹಿತ್ಯದಲ್ಲಿ ಬರೆದ್ರು, ಪಾಳು ಬಿದ್ದಿದೆ ಎಂದು ಬಾವಿ ಮುಚ್ಚಿಸಿ, ಪಾಳು ಬಿದ್ದಿದೆ ಎಂದು ಬಾವಿ ಮುಚ್ಚಿಸಿ, ಹೂಳು ತುಂಬಿದೆ ಎಂದು ಕೆರೆ ಮುಚ್ಚಿಸಿ, ಆಟದ ಮೈದಾನ, ಬಸ್ ಸ್ಟ್ಯಾಂಡ್, ಕ್ರಿಕೆಟ್ ಅಂಗಳವನ್ನು ಮಾಡಿದಾಗ ಹಳ್ಳಿಯಲ್ಲಿ ಹುಟ್ಟಿದ 5 ಕೇಳಿದನಂತೆ, ಅಪ್ಪ ಬಾವಿ ಎಂದರೇನು, ಕೆರೆ ಎಂದರೇನು, ಮೀನು ಎಂದರೇನು, ಕೊಕ್ಕರೆ ಎಂದರೇನು? ಅವರಪ್ಪ ಏನು ಹೇಳನೀಗ? ಏನು ಹೇಳಲಿಕ್ಕೆ ಸಾಧ್ಯ ಮಾರ? ಏನು ಹೇಳ್ತಾನೆ? ಅರ್ಥ ಆಗ್ತದೆಯಾ? ಆದ್ದರಿಂದ ಸಾಹಿತ್ಯಕ್ಕೆ, ಲೇಖನಿಗೆ ಇಂಥದ್ದೊಂದು ಬನಿ, ಇಂಥದ್ದೊಂದು ತಾಕತ್ತಿದೆ. ಆದರೆ ಇವತ್ತು ಮೀಡಿಯಾ ಏನಾಗಿದೆ? ಎಲ್ಲ ಸ್ಮಾರ್ಟ್. ಯಾಕೆ ಅವತ್ತು ಅಷ್ಟು ಪುಟಗಟ್ಟಲೆ ಇದ್ದು ಅಂದರೆ ವಿರಾಮಾಗಿದ್ರು ಓದ್ತಾ ಇದ್ರು. ಎಷ್ಟೋ ಜನಕ್ಕೆ ಆತನ ಹೆಂಡತಿ ಕೊಟ್ಟ ಬೆಳಗಿನ ಕಾಫಿ ಆರಾಮಾಗಿ ಆತನಿಗೆ ಸವಿಬೇಕಾದ್ರೆ ಕೈಲಿ ಪತ್ರಿಕೆ ಇರಬೇಕಾಗಿತ್ತು. ಇವತ್ತು ಈ ಕಡೆ ಬಿಟ್ಟರು ಮೊಬೈಲ್ ಇರುತ್ತೆ, ಆ ಕಡೆ ಹೊರಳಿದ್ರು ಮೊಬೈಲ್ ಇರುತ್ತೆ. ಟೈ ಅಂತ ಅದಾಯ್ತಲ್ಲ, ಎದ್ದು ದೇವ್ರ ಫೋಟೋ ನೋಡೋಂಗಿಲ್ಲ, ಸುಮ್ಮನೆ ಅದು ಉಜ್ಜೋದು ಅಂತ ಮನೋರೋಗಕ್ಕೆ ಬಂದ್ಬಿಟ್ಟಿದೀವಿ. ಎಲ್ಲ ಸ್ಮಾರ್ಟ್, ಭಾಳ ಚಿಕ್ಕದಾಗಿರಬೇಕು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಎಲ್ಲಿಗೆ ಬಂದು ತಲುಪಿದ್ದೀವಿ ಈ ಸ್ಮಾರ್ಟ್ನೆಸ್ಸಲ್ಲಿ ಅಂದರೆ, ಯಾರಿಗೂ ಒಂದು ಮಗು ಆಗ್ತದೆ, ಹೆಸರು ಕಟ್ಟಬೇಕು. ಏನು ಇಂಟರ್ನೆಟಲ್ಲಿ ಹುಡ್ಕೋದಪ್ಪ ಅವರವ್ವ, ಸೀಮ್ಗಿಲ್ಲದ ಹೆಸರುಗಳು. ಆಮೇಲೆ ಪುರೋಹಿತರ ಹತ್ರ ಹೋಗಿ ಅವನ ತಲೆ ತಿನ್ನೋದು. ಕೊನೆಗೆ ಎಲ್ಲಿ ಬರ್ತಾರೆ ಅಂದರೆ, ಊರಿನಲ್ಲಿ ಏನಾರ ಕನ್ನಡ ಮಾಸ್ಟಿದ್ರೆ ಅವ್ನು ಸತ್ತ, ಅವನು ಹೆಣ ಬೀಳ್ತವನು. ಯಾಕಂದ್ರೆ ಅವ್ರ ಐಕ್ಳಿಗೆ ಅವ್ನು ಚೆನ್ನಾಗಿ ಕಟ್ಟಿರೋದಿಲ್ಲ, ಅವನ ಹೆಂಡತಿ ಕೈಲಿ 100 ಗಂಟೆ ಉಗಿಸ್ಕೊತಾ ಇರ್ತಾನೆ. ಬೇರೆಯವ್ರಿಗಿಲ್ಲ, ಯಾಕೆಂದರೆ ನೋಡಿ ಹಿಡಿಬೇಕಲ್ಲಪ್ಪ. ಬೇರೆಯವ್ರಿಗೆ ಸರಿಯಾಗಿ ಇಟ್ಟಿಲ್ಲ ಅಂದರೆ ಹೋಗಿ ಬರುವಾಗೆಲ್ಲ ಇವರಿಂದ ಅಂತ ಬೈತಾರೆ. ಒಬ್ಬ ಫೋನ್ ಮಾಡಿದ, ಸ್ಮಾರ್ಟ್. ಇವತ್ತು ನ್ಯೂಸ್ ಸ್ಮಾರ್ಟ್ ಆಗಿರಬೇಕು, ಭಾಳ ಚಿಕ್ಕದಾಗಿ, ಅಷ್ಟೆಲ್ಲ ಹೇಳಲಿಕ್ಕೆ ಚಿಕ್ಕದಾಗಿರಬೇಕು. ಹೆಂಗಿರಬೇಕು? ಮಗು ಆಯಿತು, ಮಗುಗೆ ಗಂಡು ಮಗು ಹೆಸರಿಡಬೇಕಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು, ಪುರಾಣ ಪ್ರಸಿದ್ಧವಾಗಿರಬೇಕು, ಗೊತ್ತಾಯ್ತಲ್ವಾ? ಚಿಕ್ಕದಾಗಿರ್ಬೇಕು, ಚೊಕ್ಕದಾಗಿರ್ಬೇಕು, ಮಾಡ್ರನ್ ಆಗಿರಬೇಕು ಅಂತ ಹೇಳ್ದ ಅವಳ ತಾಯಿ ತಂದೆ ಇಬ್ಬರು ಸೇರಿ. ಇವನು ಮೇಷು 10 ದಿನ 1-2 ದಿನ ರಜಾ ಹಾಕೊಂಡು ಪುರಾಣ ಎಲ್ಲ ಓದಿ ಒಂದು ಹೆಸರು ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿದ. ಮಧ್ಯಮ ಪಾಂಡವ, ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಏಕಲವ್ಯ
ಇಂಥ ದಶನಾಮಾಂಕಿತನಾದಂಥ ಅರ್ಜುನನ ಹೆಸರನ್ನ ಎಲ್ಲವನ್ನ ಸರಿದೂಗಿಸಿ ಅವನಿಗೆ ಗಾಂಡೀವಿ ಅಂತ ಇಟ್ಟ. ಹುಡುಗ ಕಾನ್ವೆಂಟ್ ಎಲ್ಲ ಓದ್ಕೊ ಬಂತು, ಗಂಗೋತ್ರಿಗೆ ಸೇರ್ಕೊಬಿಡ್ತದ. ಬೇರೆ ಪಾಪ ಸೇರ್ಕೋಬೇಕಾಯ್ತು, ಮರಿಮಲ್ಲಪ್ಪ ಅಲ್ಲೆಲ್ಲಿ ಹೋಗ್ಬೇಕಾಯ್ತು, ಗಂಗೋತ್ರಿಗೆ ಸೇರ್ಕೊಬಿಡೋದು. ಇಲ್ಲಿ ಮರಗಿಡಗಳೆಲ್ಲ ಚೆನ್ನಾಗವೆ, ಸಿಕ್ಕಾಪಟ್ಟೆ ಹೇಳಿದಾರೆ ಗಂಗೋತ್ರಿನಲ್ಲಿ, ಕತೆ ಪುರಾಣ ಎಲ್ಲ ಭಯಂಕರ ಹೇಳ್ತಿಲ್ಲ ಹೊರಗಡೆ. ಗಂಗೋತ್ರಿಗೆ ಸೇರ್ಕೊಂಡ್ಬಿಡ್ತು. ಅದು ಸಿಟಿ ಬಸ್ ಇಳಿದು ಕೆಳಕ್ಕೆ ಇಳಿದ ಹಿಡಿಗೆ ಇವರೆಲ್ಲ ಪರಿಚಯ ಆಗೋದ್ರಿ ಅವರು. ಸುಮ್ಮನೆ ಇರ್ಬೇಕಾಯ್ತು. ನಮ್ಮ ಹಳ್ಳಿ ಮರದಂತ ಎಲ್ಲ ಸ್ನೇಹಿತರು ಸರಿ ಇಲ್ಲ ಸ್ವಲ್ಪ. ಅವರು ಏನ್ ಮಾಡಿದ್ರು, ಆ ವೈದ್ಯನ ಹೆಸರು ತುಂಡು ಹಾಕ್ಬಿಟ್ರು. ಮುಚ್ಕೊಂಡು ಗಾಂಡಿವಿ ಬಾರು ಅನ್ಬೇಕಾಯ್ತು. ಹಾಯ್ ಗಾಂಡು ಅಂದ್ಬಿಟ್ರು. ಅವನಿಗೆ ಅದು ಎಲ್ಲಿ ಉರಿದೋಯ್ತೋ ಓದಾಯ್ತಲ್ಲ, ದಗ 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 ಅಂತ ಉರಿದು ಕುಲಕ್ಕೆ ಹಾಕ್ಬಿಟ್ಟ. ಅವನು ಎತ್ತಿರು ಬಸ್ಸಲ್ಲಿ ವಾಪಸ್ ಹೊಟ್ಟದ ಓದಾಯ್ತಲ್ಲ. ಹೋಗ ಅವ್ರ ಅಪ್ಪನ ಕೊರಳೆಣ್ಣು ಇಂಥ ಮನಾಳ ಹೆಸರನ್ನ ಎಷ್ಟು ದಿನದಿಂದ ಇಟ್ಟಿದೆ, ನನಗೆ ಹೆಂಗ್ ಉರಿಸ್ತಾ ಇದ್ರೆ ಬಾ ಗಂಗೋತ್ರಿನಲ್ಲಿ. ಇಲ್ಲ ಕಣ, ಒಳ್ಳೆ ಹೆಸರು, ನೀನೇ ಇಟ್ಕೋ, ನನಗೆ ಯಾಕೆ ಇಡ್ತಿ, ಬಾ ಅಲ್ಲಿ ನಮ್ಮನ್ನ ಹೆಂಗ್ ಉರಿಸ್ತಾರೆ ನೋಡುವೆ. ಶಾರ್ಟ್ ಅಂಡ್ ಸ್ವೀಟ್. ಕೇಳಿದ್ರಿ ಹಳ್ಳಿ ಮರ, ನೀನು ಗಂಗೋತ್ರಿಯಲ್ಲಿ ಇದ್ದಾಗ ಒಂದು ಹುಡುಗಿ ಡವ್ ಆಗ್ತಿದ್ದಲ್ಲ, ಲವ್ ಮಾಡ್ತಿದ್ದಲ್ಲ, ಯಾಕೆಂದ್ರೆ ಸ್ನೇಹಿತ ಒಂದು 5 ವರ್ಷ ಆದ್ಮೇಲೆ ಸಿಕ್ಬಿಟ್ಟಿದ್ದಾನೆ. ಎಷ್ಟು ದಿನ ಆಯ್ತು ನೀನು ನೋಡಿ, ನಿಮ್ಮಿಬ್ಬರ ಕತೆ ಕಾದಂಬರಿ ಏನಾಯ್ತು. ಅವನಿಗೂ ಬಸ್ ಟೈಮ್ ಆಗ್ಬಿಟ್ಟಿದೆ, 2 ಬಸ್ ನಿಂತಿದೆ. ಬಹಳ ಚಿಕ್ಕದಾಗಿ ಹೇಳ್ಬಿಡ್ಬೇಕು ಅವ್ನ ಲೈಫ್ ಸ್ಟೈಲ್ನ. ಒಂದಿನ ಏನಾಯ್ತು ಗೊತ್ತಾ, ನಾನು ಹಂಗೆ ನಡ್ಕೊ ಬತ್ತಿದ್ನ, ಅವಳು ಬತ್ತಿದ್ಲ, ಅವಳು ಸ್ಮೈಲ್ ಮಾಡೋದು, ಹಿಂಗೆ ಹೇಳಿದ್ರೆ ಇಬ್ರು ಮುದುಕರಾಗೋಯ್ತಾರ ಅಲ್ಲಿ. ಇದಾಯ್ತಲ್ವ, ಮುದುಕರಾಗಿ ಗುಂಡಿ ಕಿತ್ಕೋಬೇಕಾಯ್ತವ್ರೆ. ಸ್ವೀಟ್ ಅಲ್ವಾ, ಬೇಗ ಹೇಳ್ಬೇಕು, ಅವನು ಟೈಮ್ ಇಲ್ಲ. ಅದಕ್ಕೆ ಇಡೀ ಇತಿಹಾಸವನ್ನು 3-4 ಲೈನಲ್ಲಿ ಹೇಳ್ಬೇಕು. ನಾನು ಪ್ರೀತಿಸುತ್ತಿದ್ದ ಹುಡುಗಿ ಹೆಸರು ಶಾಂತಿ. ನಾನು ಪ್ರೀತಿಸುತ್ತಿದ್ದ ಹುಡುಗಿ ಹೆಸರು ಶಾಂತಿ. ಅವಳನ್ನು ಮದುವೆಯಾಗಲು ಮನೆಯಲ್ಲಿ ಮಾಡಿದೆ ಬಲು ಕ್ರಾಂತಿ. ಮದುವೆಯಾಗಿ 9 ತಿಂಗಳಿಗೆ ಅವಳಿಗಾಯಿತು ವಾಂತಿ. ಈಗ ಅವಳು ಅವರಪ್ಪನ ಮನೆಯಲ್ಲಿ ಬಾಣಂತಿ. ಈಗ ಹೇಳು ಇದಕ್ಕೆ ಏನಂತಿ? ಅಂದ್ರೆ ನಮ್ಮ ಇಬ್ಬರು ಪ್ರೀತಿ ಹಿಂಗೆ ಜಗಳ ಪಗಳ ಆಗ ಆಯ್ತು ಕಣೋ, ಲವ್ ಮ್ಯಾರೇಜ್ ಅನ್ನೋದಕ್ಕೆ ಅವನೇನ್ ಮಾಡಿದ ಅದನ್ನ ಹೇಳ್ದ. ಅದಕ್ಕೆ ಹೇಳಿದು, ಇವತ್ತು ನಮ್ಮ ಲೇಖನಿಗೆ ಇರಬೇಕಾದಂಥ ಪವರ್ನ ಎಲ್ಲಿ ಕಳ್ಕೊಂಡಿದೀವಿ ಅಂದ್ರೆ, ರಾಜಕಾರಣಿ ಏನೇನು ಎಲೆಕ್ಷನ್ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಒಂದು ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಬ್ರ್ಯಾಂಡ್ ಯಾವುದು ನಿಮ್ಮದು? ನನ್ನ ಮಾತು ಸುಳ್ಳಾದ್ರೆ ನನ್ನ ಹೆಸರನ್ನ ಹರಿದು ಕಟ್ಟಬಹುದು ನೀವು. ಎಲ್ಲರೂ ಅಲ್ಲ, ನಡೀತದೆ, ಅದು ನನ್ನ ಹೆಸರಿಗೂ ಗೊತ್ತಿದ್ದು. ರಾಜಕಾರಣಿ ಏನ್ ಮಾಡ್ತಾನೆ ಅಂದ್ರೆ, ಇನ್ನೇನು ಅವನು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ನಮ್ಗೊಂದು ಊಟ ಕೊಡ್ತಾನೆ. ಅದಕ್ಕೂ ಇದಕ್ಕೆ ಏನ್ ಕಾರಣ? ಅಲ್ಲಪ್ಪ, ಅವನು ಊಟ ಕರಿಬೇಕಾದ್ರೆ ಈಗ ಕರಿಬೋದಾಗಿತ್ತು, ಆಗ ಕರಿಬೋದು, ಹಬ್ಬ ಹರಿದಿನ ಕರಿಬೋದು ಮನೆಗೆ. ನಮಗೆಲ್ಲ ಏನ್ ಮಾಡ್ತಾನೆ ಅಂದ್ರೆ, ಒಂದು ವಾಚ್ ಕೊಡ್ತಾನೆ, ಒಂದು ರಿಂಗ್ ಕೊಡ್ತಾನೆ, ಆಮೇಲೆ ಪಾತ್ರೆ ಪಗಡೆಗಳನ್ನು ಕೊಡ್ತಾನೆ. ನಮಗೆ ಗೊತ್ತಿಲ್ಲ, ಇಸ್ಕೊಂಡು ಬರ್ತೀವಿ. ಆದರೆ ಅವನ ವಿರುದ್ಧ ನಾಳೆ ಮೋಸ ಮಾಡಿದಾಗ ಕಠಿಣ ಪದಗಳನ್ನು ಪ್ರಯೋಗ ಮಾಡಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆಯಾ? ಅದಕ್ಕೆ ಹೇಳಿದ ಪತ್ರಿಕೋದ್ಯಮ ಇದೆಯಲ್ಲ, ನಾನು ಹೇಳಿದೆ ಸೈನ್ಸ್, ಅದೊಂದು ವಿಜ್ಞಾನ, ತಪಸ್ಸು ಬೇಕದಕ್ಕೆ. ನಾವೇನಾದ್ರೂ ಆಯ್ತಾ ಈ ರೀತಿ ಯೋಚನೆ ಮಾಡಿದಾದ್ರೆ ನಿಮ್ಮ ಲೇಖನೆಯಿಂದ ಇಂದ ಅದ್ಭುತವಾದಂಥ ಶಕ್ತಿ ಬರೋದಿಲ್ಲ. ನಾನು ಹೇಳಿದ್ದಲ್ಲ, ರವಿ ಬೆಳಗೆರೆ ಅಲ್ಲೆಲ್ಲ ಒಂದ್ ಕಡೆ ನಿಂತು ಒಬ್ಬ ಸಾಮಾನ್ಯ ಪ್ರೆಸ್ ರಿಪೋರ್ಟರ್ ಮೇಲೆ ಹೆಗಲ ಮೇಲೆ ಕೈ ಹಾಕಿ, ಇವನ ಮೇಲೆ ಅವನರ ಕೈ ಮಾಡಿದ್ರೆ ನಿನ್ನ ರಾಜಕಾರಣವನ್ನು ಅಂತ್ಯ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ ತುಂಬಿದ ಸಭೆಯಲ್ಲಿ. ಯಾಕೆ ಬರ್ತಾ ಇತ್ತು? ಅವನ ತಳಬುಡವನ್ನೆಲ್ಲ ಸೋಸಿದ್ದ. ಅವನ ತಳಬುಡವನ್ನೆಲ್ಲ ಸೋಸಿದ್ದ. ಇವತ್ತು ನಾವು ಏನೋ ಹೇಳೋದು, ಇಲ್ಲೇ ಒಂದೇನೋ ಅಲ್ಲೇ ಒಂದೇನೋ ಆಗಿದೆ. ಯಾಕೆಂದ್ರೆ ಇವತ್ತು ಬೇಗ ಹಂಚ್ಬಿಡ್ಬೇಕು, ನಾವು ನ್ಯೂಸ್ ಬೇಗ ಸರ್ಕ್ಯುಲೇಟ್ ಆಗ್ಬಿಡ್ಬೇಕು, ನಮ್ಗೊಂದು TRP ಬಂದ್ಬಿಡ್ಬೇಕು, ಮುನ್ನುಗ್ತಾ ಇದ್ದೀವಿ. ಅಣ್ಣಾದೊರೆ ಹೆಸರು ಕೇಳಿದ್ದೀರಿ ತಮಿಳ್ನಾಡಲ್ಲಿ? ಅವರಿಗೆ ತೀವ್ರತರವಾದಂಥ ಅನಾರೋಗ್ಯ ಇರ್ತದೆ ಸರ್, ನಡೆದಿರೋ ಘಟನೆ. ಇದನ್ನ ಹೇಳಿ ಸಮ ಅಣ್ಣ. ಇವತ್ತಿನ ಹಾಗೆ ವಾಟ್ಸಪ್ ಇಲ್ಲ, 3G ಇಲ್ಲ, 4G ಇಲ್ಲ, 5G ಇಲ್ಲ, ಆಗ ಗಂಜಿನೇ ಇಲ್ಲ. ಎಲ್ಲಿಂದ ಬಂತು 5G? ಅಲ್ಲಿ ರಿಪೋರ್ಟ್ ಏನ್ ಮಾಡಿದ, ನಾನು ಕಪ್ಪು ಒಂದು ಟವಲ್ ಅಥವಾ ಬಟ್ಟೆಯ ಪೀಸನ್ನು ನಾನು ಈಗ ಕಿಟಕಿನಲ್ಲಿ ಬೀಸಿದ್ರೆ ಅಣ್ಣಮಲೈ ತೀರ್ಕೊಂಡಿದ್ದಾರೆ. ನಾನು ಬಿಳಿಯ ಖರ್ಚಿಪ್ನ ಏನಾದ್ರು ಅಳ್ಳಾಡಿಸಿದ್ರೆ ಅಣ್ಣಮಲೈ ಆರೋಗ್ಯವಾಗಿದ್ದಾರೆ. ಆಯ್ತು, ಎಲ್ಲ ಒಪ್ಪಂದ ಆಯ್ತು, ದೂರದಲ್ಲಿ ಇದ್ದ. ಇವತ್ತು ಬಿಡಿ, ಇಲ್ಲೆಲ್ಲೋ ಎಲ್ಲೆಲ್ಲಿ ಬೇಕಾದ್ರೆ ನೀವು ನ್ಯೂಸ್ ಕಲೆಕ್ಟ್ ಮಾಡಿಬಿಡ್ಬೋದು, ಅಂಥ ಪವರ್ ಇದೆ ನಿಮಗೆ, ಅಂಥ ಶಕ್ತಿ ಇದೆ. ಎಸ್, ಆದ್ರೆ ಅಲ್ಲಿ ಏನ್ ಮಾಡಿದ ಅವನು, ಬಿಳಿಯ ಖರ್ಚೀಫನ್ನ ಅವನು ತೋರ್ಬೇಕಾಗಿತ್ತು. ಯಾವ್ದ ಗಾಬರಿಲ್ಲ, ಕಪ್ಪು ಖರ್ಚೀಫನ್ನ ತೋರ್ಬಿಟ್ರು. ರೇಡಿಯೋದಲ್ಲೆಲ್ಲ ಅನೌನ್ಸ್ ಆಗೋಯ್ತು, ಅಣ್ಣಮಲೈ ತೀವ್ರತರವಾದಂಥ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. ಆದ್ರೆ ಅವ್ರು ಬದುಕೇ ಇದ್ದಾರೆ ಹಾಸ್ಪಿಟಲ್. ಮತ್ತೆ ಟೆಲಿಗ್ರಾಮ್ ಹೊಡೆದ್ರು, ಇಲ್ಲ ಇಲ್ಲ ನೀವು ಹೇಳ್ತಾ ಇರೋದು ಶುದ್ಧ ಸುಳ್ಳು ಸುದ್ದಿ, ದೈವ ಮಾಡಿ ಅವರು ಬದುಕಿದ್ದಾರೆ, ಇದನ್ನು ಹಬ್ಬಿಸಬೇಡಿ ಅಂತ. ರಿಪೋರ್ಟರ್ಗೆ ಗಾಬರಿ ಆಯ್ತು, ಗೊತ್ತಾಯ್ತಲ್ವ? ಈಗಿನಾಗಿರ್ಲಿಲ್ಲ, ಅವತ್ತು ಬಹಳ ಅವ್ರ ಮೇಲೆ ಕಠಿಣ ಆಕ್ಷನ್ ತಗೊಳ್ತಾ ಇದ್ದಾರೆ. ಇವತ್ತೊಂದು ಸಾರಿ ಕೇಳ್ಬೋದು ನಾವು.
ಅದೇನು ಮಾಡಿದ್ರು, ಗಾಬರಿನ ಹುಡುಗಿ ಏನು ಮಾಡ್ತು ಅಂದರೆ ಮತ್ತೆ ರಿಪೋರ್ಟ್ ಓದುವಾಗ ಅಣ್ಣಾಮಲೈ ಸತ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅಣ್ಣಾಮಲೈ ಬದುಕಿದ್ದಾರೆ ಎಂದು ಹೇಳೋದಕ್ಕೆ ವಿಷಾದಿಸುತ್ತೇವೆ ಅಂದ್ಬಿಡ್ತು. ಮತ್ತೆ ಅದು ಇನ್ನೂ ಅಪರಾಧ. ಒಂದು ಟೆನ್ಷನ್, ಒಂದು ಒತ್ತಡ, ಒಂದು ಗಾಬರಿ ನಿಮ್ಮನ್ನು ಏನು ಮಾಡುತ್ತೆ ಅನ್ನೋದಕ್ಕೆ ಇದು ಕಾರಣ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಹಿತ್ಯ ಆಕಳಿಸಬಾರ್ದು. ನಾನು ಹೇಳಿದ್ದೀನಿ, ಎಲ್ಲ ರಿಪೋರ್ಟ್ ಆಗ್ತದೆ, ನನ್ನ ಕಂಡಿದೆಯಲ್ಲ ವೆರಿ ಶಾರ್ಪ್. ನಿಮ್ಮನ್ನೆಲ್ಲ ಹಂಗೆ ಗ್ರಹಿಸಿ ನನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ನೀವು ಏನು ಮಾಡ್ತೀರಿ ಇಂಚು ನನ್ನಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. 1 hour ಅಷ್ಟೇ. 1 hour ಆದ್ಮೇಲೆ ಮಾಮೂಲಿ ನಾನು ಅರಳಿ ಮರನೆ. ಹಾಗಾದ್ರೆ ಈ ಪತ್ರಿಕೆ ಸೌಂದರ್ಯ ಏನು, ಬ್ಯೂಟಿ ಏನು ಅಂದ್ರೆ ಅತ್ಯಂತ ಕಡಿಮೆ ದುಡ್ಡು, ಹೆಚ್ಚು ಜ್ಞಾನ. ಪುಸ್ತಕಕ್ಕೆ ಏನು ಸಾವಿರಾರು ರೂಪಾಯಿ ಇಲ್ಲ. 60 ರೂಪಾಯಿಂದ 300 ರೂಪಾಯಿ ಕೊಟ್ಟರೆ ಜಗತ್ತಿನ ಶ್ರೇಷ್ಠ ಪುಸ್ತಕಗಳೆಲ್ಲ ನೀವು ತಗೊಳ್ಬೋದು. ಹೌದಲ್ಲ ಮಿತ್ರ? ಹೌದು. ಕುವೆಂಪು ಅವರ ಯಾವ ಪುಸ್ತಕ 1,500 ಕೊಟ್ಟು ತಗೊಂಡಿದ್ದೀರಿ? ಇಲ್ಲ. ಒಂದು 60 ರೂಪಾಯಿಂದ ಒಂದು 200 ರೂಪಾಯಿ ಕೊಟ್ಟರೆ ಸಾಕು, ಇಡೀ ಮಲೆನಾಡನ್ನ ಹೀಗಿತ್ತು ಅಂತ ಕಟ್ಕೊಟ್ಬಿಡ್ತಾರೆ. ಒಂದು ಸೂರ್ಯೋದಯ ಚಂದ್ರೋದಯ ಹೀಗಿದೆ ಅಂತೇಳಿ ಪುಟ್ಟಪ್ಪನವರಾಗಿ ವರ್ಣನೆ ಮಾಡಿದ ಮತ್ತೊಬ್ಬ ಕವಿಯನ್ನ ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕನ್ನಡದ ವರ್ಡ್ಸ್ವರ್ತ್ ಅಂತ ಕರೀತಾರೆ ಅವ್ರನ್ನ. ವಾಲವುಳನ್ಗೆ ಮರ್ಯಾದೆನೆ ಕೊಡ್ತಿರ್ಲಿಲ್ಲ. ಅವ್ರನ್ನ ನೇಗಿಲ ಯೋಗಿ ಅಂತ ಕರೆದು ಇವತ್ತು ಜಗತ್ತಿನ ಅನ್ನದಾತನಾಗಿ ಅವರು ಅವಾರ್ಡ್ ಕೊಟ್ಟರು. ಅಂತ ಶಕ್ತಿ ನಿಮ್ಮಲ್ಲೂ ಇದೆ ಮಕ್ಕಳೇ, ನಿಮ್ಮಲ್ಲೂ ಇದೆ. ಆದರೆ ನಿಮ್ಮ ಅಂತರಂಗದಲ್ಲಿ ಬರಬೇಕು. ಆ ಪತ್ರಿಕೆ ಬ್ಯೂಟಿ, ನಿಮ್ಮ ಬರವಣಿಗೆ ಬ್ಯೂಟಿ ಎಲ್ಲಿದೆ ಅಂದರೆ ಕಡಿಮೆ ದುಡ್ಡು, ಹೆಚ್ಚು ಜ್ಞಾನ. ಒಂದು ಪೆಪ್ಸಿ ತಯಾರು ಮಾಡಲಿಕ್ಕೆ 3 ರೂಪಾಯಿ 4 ರೂಪಾಯಿ ಖರ್ಚಾಗ್ಬೋದು, 40 ರೂಪಾಯಿ ಕೊಟ್ಟು ಕುಡಿತೀವಿ. ಅದೇ ಒಂದು ಪತ್ರಿಕೆ ತಯಾರಾಗಬೇಕಾದ್ರೆ 30-35 ರೂಪಾಯಿ ಖರ್ಚಾಗ್ತದೆ. 5 ರೂಪಾಯಿ ಕೊಡಲಿಕ್ಕೆ ಹೊಟ್ಟೆ ಹೊರ್ಕೊಳ್ತೀವಿ. ನಮ್ಮ ನತದೃಷ್ಟರ ಒಂದು ಟೈಮ್ನಲ್ಲಿ ಇದ್ದೀವಿ. ಅದರಿಂದ ಅದನ್ನು ಅರ್ಥ ಮಾಡ್ಕೋಬೇಕು. ಜ್ಞಾನ ಪ್ರಸಾರ. ಒಬ್ಬ ದೊಡ್ಡ ಲೀಡರ್, ನಾನು ಜ್ಞಾನಿ, ನಾನು ಸಿಕ್ಕಾಬಿಟ್ಟೆ ಸೌಂಡ್ ಪಾರ್ಟಿ ದುಡ್ಡು ಇಟ್ಟಿದ್ದೀನಿ, ನಾನೊಬ್ಬ ರಾಜಕಾರಣಿ, ಸ್ಥಳೀಯವಾಗಿ ತುಂಬ ಶಕ್ತಿ ಇದ್ದಾನೆ ಅಂತ ಹೇಳಿದವನು ಸಹ ನಿಮ್ಮ ಲೇಖನೆಯಿಂದ ಆತನ ಹುಟ್ಟನ್ನು ಅಡಗಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಇದಕ್ಕೆ ಮತ್ತೆ ಅದಕ್ಕೆ ಹೇಗೆ ಅದನ್ನು ಹೇಳ್ತೀರಿ ಅಂತ ಸಮ ಮಾಡೋಣ. ಈಗ ಕುವೆಂಪು ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಸರ್ಕಾರ. ಅದಕ್ಕೊಂದು ಪದ್ಯನೇ ಬರೆದು ಬಿಡ್ತಾರೆ ರಿಯಾಕ್ಷನ್ ಆಗಿ. ಏನಂತ ಹೇಳ್ತಾರೆ? ಹೇಳ್ತಾರೆ, ಅಖಂಡ ಕರ್ನಾಟಕ ಅಲ್ತೋ ನಿಮ್ಮ ಬೂಟಾಟಿಕೆಯ ನಾಟಕ ಅದು. ಹೇಳ್ತಾ ಇದ್ದಾರೆ, ಅಲ್ತೋ ನಮ್ಮ ಬೂಟಾಟಕದ ರಾಜಕೀಯ ನಾಟಕ. ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ ರಚಿಸುವುದೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಕುಂಡಲ ಅಂತ ಹೇಳ್ತಾರೆ. ಹಾಗಾಗಿ ಅವರು ಮುಂದುವರೆದು ಹೇಳ್ತಾರೆ, ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರಿ ಸರಸ್ವತಿಯು ರುಚಿಸಿದೊಂದು ನಿತ್ಯ ಸಚಿವ ಮಂಡಲ. ಅವ್ರು ಹೇಳ್ತಾರೆ, ನೀವಿದ್ದೀರಲ್ಲ ಪೊಲಿಟಿಷಿಯನ್, ಟುಡೇ ಬರ್ತೀರಾ, ಇನ್ನು 5 ವರ್ಷ ಇರ್ತೀರ, ಹೊಟ್ಟೋಗ್ತೀರ, ಆದರೆ ಕರ್ನಾಟಕಕ್ಕೆ ನಿತ್ಯ ಸಚಿವ ಮಂಡಲ ಇಲ್ಲಿದೆ ಅಂತ ಹೇಳಿ ಅವರು ಪ್ರತ್ಯುತ್ತರವನ್ನು ಕೊಡ್ತಾರೆ. ಆ ರಾಜಕಾರಣಿ ಮಧ್ಯ ಮರು ಮಾತೇ ಆಡೋದಿಲ್ಲ. ಅದಕ್ಕೆ ನಿಮ್ಮಲ್ಲೂ ಒಬ್ಬ ಹಾಯ್ ಬೆಂಗಳೂರಿನ ಒಂದು ಶಕ್ತಿ ರವಿ ಬೆಳಗೆರೆ ಹುಟ್ಟಬೇಕು. ರಾಜಕಾರಣಿಯಾಗಿ ಪ್ರತಾಪ್ ಸಿಂಹ ನಿಮಗೆ ಇಷ್ಟ ಆಗ್ತಾನೆ ಬಿಡ್ತಾನೆ, ಅದು ಸೆಕೆಂಡ್ರಿ. ಆತನ ಬರವಣಿಗೆಯ ಮೊನಚು ನಿಮ್ಮಲ್ಲಿ ಹುಟ್ಟಬೇಕು. ನಾಗೇಶ್ ಹೆಗಡೆಯನ್ನು ಮರೆಯುವಂತಿಲ್ಲ ಯಾವುದೇ ಪತ್ರಕರ್ತ. ದಯಮಾಡಿ ಓದಬೇಕು, ನೀವು ಖಂಡಿತ ಓದಬೇಕು. ನಾನು ಅವ್ರ ಬಗ್ಗೆ ಹೇಳಬೇಕಾಯ್ತು, ಸಮಯ ಇಲ್ಲ. ಅದ್ಭುತವಾದಂಥ ಒಬ್ಬ ಬರಹಗಾರ. ಅವರ ಪ್ರತಿಯೊಂದು ಬರವಣಿಗೆಯನ್ನು ಓದಿ. ಸೈನ್ಸ್ಗೆ ಬಹಳ ಹತ್ತಿರವಾಗಿದೆ. ಆಲ್ದುಂಡೇರಿ ರಾಜ ಆಗಿರ್ಬೋದು, ಪದ್ಮಾವತಿ ದುಂಡೇರಿ ರಾಜ ಆಗಿರ್ಬೋದು, ಆಮೇಲೆ ಇನ್ನೂ ಬಹಳ ಅದ್ಭುತವಾಗಿದ್ದಾರೆ, ಬಹಳ ಇದ್ದಾರೆ. ಅವ್ರನ್ನೆಲ್ಲ ಓದಿದ್ರೆ ಸಾಕು ನಿಮ್ಮ ಮೈ ರೋಮಾಂಚನ ಆಗ್ತದೆ, ಜ್ಞಾನ ಪ್ರಸಾರ ಆಗ್ತದೆ, ನೀವು ತುಂಬ ಚೆನ್ನಾಗಿ ಬೆಳಿತೀರಿ. ಅವನ್ನೆಲ್ಲ ಓದಬೇಕು ನೀವು. ಅದರಿಂದ ಹೆಚ್ಚು ಹೆಚ್ಚು ನೀವು ಎಷ್ಟು ಗ್ರಹಿಸ್ತಿರೋ ಸಾಹಿತ್ಯ ಪತ್ರಿಕೆಯ ಆಳವನ್ನು ಅಷ್ಟು ಚೆನ್ನಾಗಿ ಬೆಳಿತೀರಿ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಸೆಷನ್ ನನಗೆ ಕೊಟ್ಟಿದ್ದದ್ದು 1 ಗಂಟೆ ಸಮಯ. ಅದು ನಿಮ್ಮೆಲ್ಲರಿಗೆ ಅದೆಷ್ಟು ಅಪ್ಯಾಯಮಾನವಾಗಿ ಮೂಡಿ ಬಂತು ಅನ್ನೋದು ಅದು ನಿಮಗಳಿಗೆ ಬಿಟ್ಟ ವಿಚಾರ. ನನಗಂತೂ ಬಹಳ ಈ ಸೆಷನ್ ಬಹಳ ಆನಂದವನ್ನು ಕೊಟ್ಟಿದೆ. ಯಾಕೆಂದರೆ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದಂಥ ಒಂದು ಬಡತನದ ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿಗಳ ಸಾಲಿನಲ್ಲಿ ನಿಂತಿರ್ತಕ್ಕಂಥ ನನ್ನ ವಿಶ್ವವಿದ್ಯಾಲಯದಲ್ಲಿ ಒಂದು ಕೊಠಡಿನಲ್ಲಿ ಮಾತಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಂದರೆ ವಿದ್ಯಾಭ್ಯಾಸ, ನನ್ನ ಗುರುಗಳು, ತಂದೆ ತಾಯಿಗಳು, ಕಷ್ಟ ಕಾಲಕ್ಕಾದಂಥ ಸ್ನೇಹಿತರು. ಅದೇ ಆ ಕಾರಣದಲ್ಲಾಗಲಿ ಇವತ್ತು ನೀವೇನು ಸೇರಿದ್ದೀರಿ,
ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳಿಗೆಲ್ಲ ನಾನು ಶುಭ ಕೋರ್ತಾ ನಿಮ್ಮೆಲ್ಲರ ಬದುಕು ಹಸನಾಗಲಿ, ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ನಿಮ್ಮಗಳ ನಮ್ಮಗಳ ಒಂದಷ್ಟು ಕೆಲಸ ಕಾರ್ಯಗಳು ಸಲ್ಲಿ ಅಂತ ಹೇಳಿ, ಕನ್ನಡ ಮಾತೆಯ ವರಪುತ್ರರಾದಂಥ ನಿಮಗೆ, ಶ್ರೀಯುತ ಗುರುಗಳಾದಂಥ ಪುಟ್ಟಸ್ವಾಮಿ ಸರ್ಗಾಗಿರ್ಬೋದು, ಕರೆದಂಥ ಎಲ್ಲ ಮಾನ್ಯರಿಗಾಗಿರ್ಬೋದು, ವಿಶ್ವವಿದ್ಯಾಲಯದ ನಿಮಗೆ ಬೋಧನೆ ಮಾಡ್ತಿರೋಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಬಹಳ ಮುಖ್ಯವಾಗಿ ಈ ವಿಭಾಗದ ಧ್ರುವ ತಾರೆಗಳಾದಂಥ ನಿಮಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಪೂರ್ಣ ವಿರಾಮನ ಆಗ್ತಾ ಇದ್ದೀನಿ. ನಮಸ್ಕಾರ, ಶುಭ.